ನಮಸ್ಕಾರ. ಸುದ್ದಿ ಸಮಯ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಇದು ನಿಮ್ಮ ಚಾನೆಲ್. ನಾನು ರೇಖಾ ಸುಮಂತ್. ಇದೀಗ ಮುಖ್ಯಾಂಶಗಳು. ವೈಷ್ಣೋದೇವಿ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಮಾತೇಶ್ವರಿ ಗೋಶಾಲೆ ಉದ್ಘಾಟನೆ. ಗೋ ರಕ್ಷಣಾ ಕಾರ್ಯ ಮಾಡುತ್ತಿರುವ ಟ್ರಸ್ಟ್ನ ಕಾರ್ಯ ಶ್ಲಾಘನೀಯ. ಡಾಕ್ಟರ್ ಎಚ್.ಡಿ. ನಾರಾಯಣಸ್ವಾಮಿ. ಕಲ್ಯಾಣ ಕರ್ನಾಟಕ ಕೃಷಿ ಅಧಿಕಾರಿಗಳ ಸಂಘದ ವತಿಯಿಂದ ಬೀದರ್ ಜಂಟಿ ಕೃಷಿ ನಿರ್ದೇಶಕರನ್ನ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ಸಾಮೂಹಿಕ ರಜೆ ಮೂಲಕ ಪ್ರತಿಭಟನೆ. ಅವರ ಮಾನಸಿಕ ಕಿರುಕುಳ ತಡೆಯಲು ಆಗುತ್ತಿಲ್ಲ. ರಾಜೇಂದ್ರ ಕುಮಾರ್ ಗಂದಗೆ. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ ಗೌರವ ಸನ್ಮಾನ. ಕೋವಿಡ್ ನಿಯಂತ್ರಣ, ವ್ಯಾಕ್ಸಿನ್ ಕೊಡಿಸುವುದರಲ್ಲಿ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ದೊಡ್ಡದಾಗಿದೆ. ರಾಮಚಂದ್ರನ್ ಆರ್. ವಟ್ ಸಾವಿತ್ರಿ ಹುಣ್ಣಿಮೆ ನಿಮಿತ್ತ ನಗರದ ರಾಮ ಮಂದಿರದಲ್ಲಿ ಮಹಿಳೆಯರಿಂದ ಪೂಜೆ. ಪತಿಯ ಆಯುಷ್ಯ ವೃದ್ಧಿಸಲು ಪೂಜೆ ಮಾಡಲಾಗುತ್ತಿದೆ. ಸಂಧ್ಯಾ ಬೋರಾಳ್ಕರ್. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಹಾಲಹಳ್ಳಿ ಸ್ನಾತಕೋತ್ತರ ಕೇಂದ್ರದಲ್ಲಿ ವಿಶ್ವ ಪರಿಸರ ದಿನ ಆಚರಣೆ. ಸಸಿ ನೆಟ್ಟು ಪರಿಸರ ಉಳಿಸುವ ಕಾಳಜಿ ತೋರಬೇಕಾಗಿದೆ. ಯೋಗೇಶ್ ಎಂಬಿ. 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಔರಾದ್ ಪಟ್ಟಣದಲ್ಲಿ ಕಳಪೆ ಹೈಮೋಸ್ಟ್ ಬಲ್ಬ್ ಅಳವಡಿಕೆ. 3 ತಿಂಗಳಲ್ಲಿ ಕೆಟ್ಟು ನಿಂತ ಹೈಮೋಸ್ಟ್ ಬಲ್ಬ್ಗಳು. ಶರಣಪ್ಪ ಪಾಟೀಲ್ ಆಕ್ರೋಶ. ನಾಗೂರ ಎಂ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜ್ಕುಮಾರ್ ಮಾನೂರಿಯವರ ಮಕ್ಕಳ ಜನ್ಮದಿನವನ್ನು ಸಸಿ ನೆಡುವುದರ ಮುಖಾಂತರ ಆಚರಣೆ. ಮಕ್ಕಳಿಗೆ ಶುಭ ಕೋರಿದ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿ. ಹುಮನಾಬಾದ್ನಲ್ಲಿ ಉತ್ಸಾಹದ ಕಾರ ಹುಣ್ಣಿಮೆ ಆಚರಣೆ. ನೇಗಿಲ ಯೋಗಿಯಿಂದ ಅಲಂಕೃತ ಜೋಡೆತ್ತುಗಳ ಸಂಭ್ರಮದ ಮೆರವಣಿಗೆ. ಪಟಾಕಿ ಸಿಡಿಸಿ ಸಂಭ್ರಮಪಟ್ಟ ರೈತರು. ಔರಾದ್ ಪ್ರವಾಸಿ ಮಂದಿರದಲ್ಲಿ ಭಾಲ್ಕಿ ಶಾಸಕರಿಂದ ಪತ್ರಿಕಾಗೋಷ್ಠಿ. ಬಿಜೆಪಿ ಅಧಿಕಾರ ದಾಹದಿಂದ ಕೋವಿಡ್ 2ನೇ ಅಲೆಯಲ್ಲಿ ಸಾವಿರಾರು ಜನರ ಸಾವು. ಈಶ್ವರ್ ಖಂಡ್ರೆ. ವಾರ್ತೆ ವಿವರ. ವೈಷ್ಣೋದೇವಿ ಸಾಂಸ್ಕೃತಿಕ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೌಬಾದ್ ಸಮೀಪದಲ್ಲಿರುವ ಜ್ಞಾನ ಶಿವಯೋಗಾಶ್ರಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಮಾತೇಶ್ವರಿ ಗೋಶಾಲೆ ಉದ್ಘಾಟನಾ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಎಚ್.ಡಿ. ನಾರಾಯಣಸ್ವಾಮಿಯವರು ಗೋವುಗಳಿಗೆ ಮೇವು ತಿನ್ನಿಸುವ ಮೂಲಕ ಉದ್ಘಾಟಿಸಿದರು. ಗೋಶಾಲೆ ಉದ್ಘಾಟನೆ ನಂತರ ಮಾತನಾಡಿದ ವಿಸಿ ಪ್ರೊಫೆಸರ್ ನಾರಾಯಣಸ್ವಾಮಿಯವರು, ಇಂದಿನ ತಾಂತ್ರಿಕ ಜೀವನದಲ್ಲಿ ಸಂಸ್ಕಾರವನ್ನು ಮರೆತಿದ್ದೇವೆ, ನಮ್ಮ ಜವಾಬ್ದಾರಿಯನ್ನು ಮರೆತಿದ್ದೇವೆ. ಆದರೆ ಪಾರಂಪರಿಕ ಗೋ ಸಂತತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಂಗಮೇಶ್ ಬಿರಾದರ್ ಅವರು ಗೋಶಾಲೆ ಆರಂಭಿಸಿ ಅವುಗಳನ್ನು ಸಂರಕ್ಷಿಸುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರ ಗೋ ಹತ್ಯೆ ನಿಷೇಧ ಜಾರಿಗೆ ತಂದಿದೆ. ಈ ಪದ್ಧತಿಯನ್ನು ಅನುಸರಿಸುವ ನಿಟ್ಟಿನಲ್ಲಿ ಟ್ರಸ್ಟ್ನವರು ಇಂದು ಮಾತೆ ಕರುಣಾದೇವಿಯವರ ಸನ್ನಿಧಿಯಲ್ಲಿ ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಹಿರೇಮಠ್ ಸಂಸ್ಥಾನ ಬೆಮಳ್ಖೇಡ ಗೌಟ ಶ್ರೀಗಳಾದ ಪೂಜ್ಯ ಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಮಾತನಾಡಿ, ಸಂಗಮೇಶ್ ಬಿರಾದರ್ ಅವರು ನಿಸ್ವಾರ್ಥದಿಂದ ಗೋಶಾಲೆ ಆರಂಭ ಮಾಡಿರುವುದು ಸೇವಾ ಮನೋಭಾವನೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇಂತಹ ಸಾಮಾಜಿಕ ಪುಣ್ಯದ ಕಾರ್ಯಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸುವುದು ಅವಶ್ಯಕವಾಗಿದೆ. ಹಿಂದಿನಿಂದಲೂ ಈ ಕಾರ್ಯ ನಾವೇ ಮಾಡಬೇಕೆಂದು ಅಂದುಕೊಂಡಿದ್ದೆವು. ಆದರೆ ಇಂದು ನಮ್ಮ ಪರಮ ಶಿಷ್ಯರಾದ ಸಂಗಮೇಶ್ ಅವರು ಸಂಕಲ್ಪವನ್ನು ಈಡೇರಿಸಿದ್ದಾರೆ. ಪರಮಪೂಜ್ಯ ಕರುಣಾದೇವಿ ಮಾತೆಯವರ ಸಾನ್ನಿಧ್ಯದಲ್ಲಿ ಪ್ರತಿ ತಿಂಗಳು ಸತ್ಸಂಗ ಹಾಗೂ ಉತ್ತಮ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗಲು ಸಂಕಲ್ಪ ಮಾಡಲಾಗಿದೆ. ಇನ್ನು ಗೋಶಾಲೆಯಂತಹ ಉತ್ತಮ ಕಾರ್ಯ ಮಾಡುವವರು ಮುಂದೆ ಬಂದರೆ ಈ ಪ್ರದೇಶದಲ್ಲಿ ಜಮೀನು ನೀಡಲು ಜಗದ್ಗುರು ಪೀಠದ ಜಂಗಮ ಪುಂಗವರು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಇಂತಹ ಉತ್ತಮ ಆದರ್ಶ ಕಾರ್ಯ ಮಾಡಲು ಪ್ರತಿಯೊಬ್ಬರೂ ಮುಂದೆ ಬರಬೇಕು ಎಂದು ಕರೆ ನೀಡಿದರು. ವೈಷ್ಣೋದೇವಿ ಟ್ರಸ್ಟ್ನ ಅಧ್ಯಕ್ಷರಾದ ಸಂಗಮೇಶ್ ಬಿರಾದರ್ ಅವರು ಮಾತನಾಡಿ, ಪ್ರತಿಯೊಂದು ಉದ್ಯೋಗ ಎಲ್ಲರೂ ಮಾಡುತ್ತಾರೆ. ಆದರೆ ಗೋಶಾಲೆಯನ್ನು ಆರಂಭಿಸಿ ಗೋವುಗಳನ್ನು ಕಸಾಯಿಖಾನೆಗೆ ಸಾಗಿಸುವುದನ್ನು ತಪ್ಪಿಸಲು, ಎಲ್ಲ ಗೋವುಗಳನ್ನು ರಕ್ಷಿಸಲು ಈ ಗೋಶಾಲೆ ಆರಂಭಿಸಲಾಗಿದೆ. ಸುಮಾರು 50 ಗೋವುಗಳನ್ನು ಸಂರಕ್ಷಿಸಲು ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದೇವೆ ಎಂದು ತಿಳಿಸಿದರು. ಕೇಂದ್ರ ಜಾಗೃತಿ ಮತ್ತು ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ಶ್ರೀ ಶಿವಯ್ಯ ಸ್ವಾಮಿಯವರು ಮಾತನಾಡಿ, ಇಂದಿನ ಪಾಶ್ಚಾತ್ಯ ಸಂಸ್ಕೃತಿಯ ಪರಿಸರದಲ್ಲಿ ಎಲ್ಲರೂ ಕೇಕ್ ಕತ್ತರಿಸಿ ಜನ್ಮದಿನ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಾರೆ. ಆದರೆ ಪ್ರತಿ ತಿಂಗಳು ಗೋಶಾಲೆಯಲ್ಲಿ ಗೋಪೂಜೆ ಮುಖಾಂತರ ನಾನು ಜನ್ಮದಿನ ಹಾಗೂ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಳ್ಳುತ್ತೇನೆ. ಪ್ರತಿಯೊಬ್ಬರೂ ದೇಶಿ ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಗೋಶಾಲೆಯಲ್ಲಿ ಆಚರಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಮಹಾತಪಸ್ವಿ ಮಾತೆ ಕರುಣಾದೇವಿ ತಾಯಿ ವಹಿಸಿದ್ದರು. ಇದೇ ವೇಳೆ ಸಂಜೀವ್ ಕುಮಾರ್ ಸ್ವಾಮಿ ಕಂದಗೂಳ್, ಮಲ್ಲಿಕಾರ್ಜುನ್ ನಾಗಮಾರ್ಪಳ್ಳಿ, ಮಲ್ಲಯ್ಯ ಸ್ವಾಮಿ ಐನುಳ್ಳಿ, ಶಿವಕುಮಾರ್ ಪಾಂಚಾಳ್ ಅವರ ನೇತೃತ್ವದಲ್ಲಿ ಸಂಗೀತ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಓಂ ಪ್ರಕಾಶ್ ರೊಟ್ಟೆ, ಮಹೇಶ್ ಬೀದರ್ಕರ್, ನಾಗಭೂಷಣ್ ಹುಗ್ಗಿ, ಸಿ.ಬಿ. ರೆಡ್ಡಿ, ರವೀಂದ್ರ ಕುಮಾರ್ ಭೂರೆ, ಸಿದ್ದರಾಮಯ್ಯ ಸ್ವಾಮಿ,
ಪಾಂಡುರಂಗ ಪಾಂಚಾಳ್, ಸುಭಾಷ್ ಬಿರಾದರ್, ಸುನೀಲ್ ದಳವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ದಿವಸ ಶ್ರೀ ವೈಷ್ಣೋದೇವಿ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಮಾತೇಶ್ವರಿ ಗೋಶಾಲೆಯನ್ನು ನಾವು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಸಮಾಜದಲ್ಲಿ ಈ ದಿನ ಯಾವ ರೀತಿ ನಾವು ಜನ ಎಷ್ಟು ವೇಗವಾಗಿ ಹೋಗ್ತಾ ಇದ್ದಾರೆ, ಎಷ್ಟು ವೇಗವಾಗಿ ಯೋಚನೆ ಮಾಡ್ತಿದ್ದಾರೆ. ಈ ಒಂದು ಯಾಂತ್ರಿಕ ಜೀವನದಲ್ಲಿ ನಾವು ನಮ್ಮ ಸಂಸ್ಕಾರವನ್ನೇ ಮರ್ತಿದ್ದೇವೆ. ಅಂತಹ ಒಂದು ಸಮಯದಲ್ಲಿ ಶ್ರೀ ಮಾತೇಶ್ವರಿ ಗೋಶಾಲೆ ಪ್ರಾರಂಭ ಆಗಿರೋದು ಬಹಳ ಸಂತೋಷದ ವಿಷಯ. ಮತ್ತು ಇದನ್ನು ಮುಖ್ಯ ಒಂದು ವಹಿಸಿ ಇದನ್ನು ಮುನ್ನಡೆಸಿರುವಂಥ ಶ್ರೀ ಸಂಗಮೇಶ್ ಬಿರಾದರ್ ಅವರು ಬಹಳ ಶ್ಲಾಘನೀಯ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂತಂದರೆ ಈ ದಿವಸ ನಮ್ಮ ಕರ್ನಾಟಕದ ಘನ ಸರ್ಕಾರ ಬಹಳ ಒಂದು ಈ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಇವತ್ತು ಬಹಳ ಅಪೂರ್ವವಾಗಿರುವಂತ ಒಂದು ಸಂಗಮದ ಸಂದರ್ಭ ಅಂತ ಹೇಳ್ಬೇಕಂತ ಅನಿಸ್ತಾ ಇದೆ. ಇವತ್ತು ಕಾರ ಹುಣ್ಣಿಮೆಯ ಪವಿತ್ರ ಸಂದರ್ಭದಲ್ಲಿ ಇವತ್ತು ಗೋಶಾಲೆಯನ್ನ ಶ್ರೀ ಮಾತೇಶ್ವರಿ ಗೋಶಾಲೆಯನ್ನು ಉದ್ಘಾಟನೆ ಮಾಡ್ತಾ ಇರುವಂತದ್ದು ಬಹಳ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಇಂಥ ಒಂದು ಒಳ್ಳೆ ಕಾರ್ಯ ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮಗಳ ಮಟ್ಟದಲ್ಲಿ ಸಹಿತ ಇಂಥ ಒಂದು ಗೋಶಾಲೆಯನ್ನ ನಿರ್ಮಾಣವಾಗಿ, ಯಾಕೆಂದ್ರೆ ಗೋಮಾತ ಶ್ರೇಷ್ಠವಾಗಿರುವಂತ ಗೋಮಾತೆಯ ಸೇವೆಯನ್ನ ಎಲ್ಲರೂ ಕೂಡ ಮಾಡುವಂತ ಒಂದು ಕಾರ್ಯವನ್ನ ಎಲ್ಲರೂ ಕೂಡ ಮಾಡಿದರೆ ಈ ಗೋ ಸಂಪತ್ತು ಉಳಿಸುವಂತ ದೊಡ್ಡ ಕಾರ್ಯದಲ್ಲಿ ಎಲ್ಲರ ಸಹಯೋಗ ಸಿಗ್ತದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಂಗಮೇಶ್ವರ್ ಬಿರಾದರ್ ಅವರು ಬಹಳ ಶ್ರದ್ಧೆಯಿಂದ ಯಾವುದೇ ಫಲಾಪೇಕ್ಷೆಯನ್ನು ಇಲ್ಲದೇನೆ ಇವತ್ತು ಗೋಶಾಲೆಯನ್ನ ಮಾಡಿರುವಂಥದ್ದು ಅದು ಅದು ಎಲ್ಲ ಆದರ್ಶವಾಗಿರುವಂತ ಒಂದು ಕಾರ್ಯ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಎಲ್ಲರೂ ಕೂಡ ಸಮಾಜದಲ್ಲಿ ಇಂಥದೇ ಒಂದು ಸೇವಾಭಾವದಿಂದ ಪರೋಪಕಾರವಾರ್ಥವಾಗಿರುವಂಥ ಪರಾರ್ಥವಾಗಿರುವಂಥ ಇಂಥ ಸಾಮಾಜಿಕ ಕಲ್ಯಾಣ ಕಾರ್ಯಗಳನ್ನ ಎಲ್ಲರೂ ಕೂಡ ಮುಂದೆ ಬಂದು ಹಮ್ಮಿಕೊಳ್ಳುವಂಥ ಒಂದು ಕಾರ್ಯಕರ್ತರೆಲ್ಲರೂ ಕೂಡ ಕೈ ಜೋಡಿಸಬೇಕನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಆಶ್ರಮದಲ್ಲಿ ಇವತ್ತು ಗೋಶಾಲೆಯನ್ನು ನಿರ್ಮಾಣ ಆಗಿದೆ. ಅದು ಬಹಳ ವರ್ಷದಿಂದ ಇಂಥದೇ ಒಂದು ಕಾರ್ಯವನ್ನ ನಾವೇ ಮಾಡ್ಬೇಕನ್ನುವಂಥದ್ದು ಬಹಳ ದಿವಸದಿಂದ ಕನಸಿತ್ತು. ಆ ನಮ್ಮ ಕನಸನ್ನ ನಮ್ಮ ಅತ್ಯಂತ ಪರಮ ಆತ್ಮೀಯ ಶಿಷ್ಯರಾಗಿರುವಂಥ ಸಂಗಮೇಶ್ ಬಿರಾದರ್ ಮುಖಾಂತರವಾಗಿ ಇಲ್ಲಿ ನೆರವೇರ್ತಾ ಇರುವಂಥದ್ದು ಬಹಳ ಆನಂದ ಮತ್ತು ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಇವತ್ತೆಲ್ಲಕ್ಕಿಂತ 2016-17 ಇಸ್ವಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಸಾಮಾಜಿಕ ಮತ್ತು ಧಾರ್ಮಿಕ ಈ ಕೆಲಸ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಾನು ನೋಂದಣಿ ಮಾಡ್ಕೊಂಡಿದ್ದೆ. ಇದಕ್ಕಿಂತ ಮುಂಚೆ ಸಾಕಷ್ಟು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ಸುಮಾರು ಒಂದು 3 ವರ್ಷದಿಂದ ಒಂದು ಗೋಶಾಲೆ ಮಾಡಬೇಕಂತ ಒಂದು ಸಂಕಲ್ಪ ಇತ್ತು. ಆ ಸಂಕಲ್ಪದಂತೆ ಮಾತಾಡಲು ಆಚರಣೆಗೆ ಇವತ್ತು ಈ ಶ್ರೀ ಮಾತೇಶ್ವರಿ ಗೋಶಾಲೆಯನ್ನು ನಾವು ಉದ್ಘಾಟನೆ ಆಯಿತು. ನಾವು ಭಾಳ ಸಂತೋಷದ ವಿಷಯ ಇದೆ. ನಮ್ಮೆಲ್ಲರೂ ಬಂದರು, ಅದಕ್ಕೆ ನಮಗೆಲ್ಲ ಭಾಳ ಸಂತೋಷದ ವಿಷಯ ಆಗಿದೆ. ಮುಂದೆ ಈ ಗೋಶಾಲೆ ಯಾಕೆ ನಾವು ಮಾಡಿದ್ದೇವೆ ಅಂತಂದ್ರೆ, ಈ ಕಟ್ಕೂರಿಗೆ ಯಾರು ಹೋಗ್ತಾರ ಅಂಥವು ಸಂರಕ್ಷಣೆ ಮಾಡ್ಬೇಕಂತ ನಾವು ನೋಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕೂಡ ಗೋವಿನ ರಕ್ಷಣೆ ಮತ್ತು ಸಂರಕ್ಷಣೆಗೆ ಬಹಳಷ್ಟು ಒತ್ತು ನಮ್ಮ ಸರ್ಕಾರ ಕೂಡ ಕೊಡ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಕೂಡ ಇವತ್ತು ರಾಜ್ಯ ಸರ್ಕಾರ ನಮ್ಮ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತರುವ ಮೂಲಕ ನಮ್ಮ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಗೋವಿನ ಹತ್ಯೆ ಆಗ್ಲಕ್ಕ ಬಿಡುವುದಿಲ್ಲ ಎಂಬ ಸಂದೇಶವನ್ನ ನಮ್ಮ ರಾಜ್ಯ ಸರ್ಕಾರದವರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದಲ್ಲೂ ಕೂಡ ನಾವೆಲ್ಲ ಪ್ರಾಣಿ ಕಲ್ಯಾಣ ಮಂಡಳಿಯಲ್ಲಿದ್ದು ಕೂಡ ಎಲ್ಲ ರಾಜ್ಯಗಳಿಗೆ ನಿರ್ದೇಶನ ಕೊಟ್ಟು ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಗೋವಿನ ಹತ್ಯೆ ಆಗಬಾರ್ದು ಅಂತ ಹೇಳಿ ನಮ್ಮ ಕಾಯ್ದೆ PCA 1960 ಆಕ್ಟ್ ಅನ್ನ ನಾವು ಪುನರ್ ಪರಿಶೀಲನೆ ಅಮೆಂಡ್ಮೆಂಟ್ ಮಾಡಿ 2014 ಆಕ್ಟ್ ಮಾಡಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಗೋಹತ್ಯೆ ಆಗಬಾರ್ದು ಎಂಬ ಸಂದೇಶಕ್ಕೆ ನಾವೆಲ್ಲರೂ ಕಣತೊಟ್ಟು ಕಾರ್ಯ ಮಾಡ್ತಾ ಇದ್ದೀವಿ. ಇವತ್ತು ಇನ್ನೊಂದು ವಿಶೇಷ ಸಂಗತಿ ಅಂದ್ರೆ ಸಂಗಮೇಶ್ ಬಿರಾದರ್ ಅವರು ಸುಮಾರು 7 ವರ್ಷದಿಂದ ಬಹಳ ದೊಡ್ಡ ಒಂದು ಸಂಕಲ್ಪ ಇಟ್ಕೊಂಡಿದ್ರು. ಏನಂದ್ರೆ ನಾವು ಎಲ್ಲ ಗೋಶಾಲೆ ಮಾಡ್ಬೇಕಂತೀವಿ, ನಾ ಎಲ್ಲ ಸೇವೆ ಮಾಡಿ ಗೋ ಸೇವೆ ಮಾಡ್ಬೇಕಂತ ಬಹಳ ಆಸೆ ಆಗ್ಯದ, ನಾವು ಪ್ರಾರಂಭ ಮಾಡ್ತೀವಿ ಅಂತ ನಿರಂತರವಾಗಿ 6-7 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ 6-7 ವರ್ಷಗಳ ನಿರಂತರ ಪರಿಶ್ರಮ ಮತ್ತು ಸಂಕಲ್ಪದಂತೆ ಇವತ್ತು ನಮ್ಮ ಗೋಟ ರಾಜಶೇಖರ್ ಗುರುಗಳು ಅಣ್ಣವರು ಏನಪ್ಪ ಅಂದ್ರೆ ಅವರ ತಮ್ಮ ಸ್ಥಾನದಲ್ಲಿ ಏನಪ್ಪ ಅಂದ್ರೆ ಅವಕಾಶ ಕೊಡೋ ಮೂಲಕ ಅವ್ರ ಸಂಕಲ್ಪ
ಕಲ್ಯಾಣ ಕರ್ನಾಟಕ ಕೃಷಿ ಅಧಿಕಾರಿಗಳ ಸಂಘ ಬೀದರ್ ವತಿಯಿಂದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ತಾರಾಮಣಿ ಜಿಎಚ್ ಅವರು ಜಿಲ್ಲೆಯ ಅಧಿಕಾರಿಗಳಿಗೆ ನೀಡುತ್ತಿರುವ ಮಾನಸಿಕ ಕಿರುಕುಳವನ್ನು ವಿರೋಧಿಸಿ ಹಾಗೂ ಕೂಡಲೇ ಅವರನ್ನು ಬೀದರ್ನಿಂದ ವರ್ಗಾವಣೆ ಮಾಡಬೇಕು ಎಂದು ಕೋರಿ ಸಾಮೂಹಿಕ ರಜೆ ಘೋಷಿಸುವುದರ ಮುಖಾಂತರ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ಕುರಿತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ರಾಜೇಂದ್ರ ಕುಮಾರ್ ಗಂದಗಿಯವರು ಮಾತನಾಡಿ, ಬೀದರ್ ಜಂಟಿ ನಿರ್ದೇಶಕರು ಸರ್ಕಾರದ ಆದೇಶ ಪಾಲಿಸುತ್ತಿಲ್ಲ, ಬದಲಾಗಿ ನೌಕರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಆದೇಶ ಪಾಲಿಸಿ ಎಂದು ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ. ಬೀದರ್ ಜಿಲ್ಲೆಯವರಿಗೆ ಸಂಸ್ಕಾರ ಇಲ್ಲ, ನಿಮ್ಮನ್ನು ಮಟ್ಟ ಹಾಕುತ್ತೇನೆ ಎಂದೆಲ್ಲ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ. ಆದ್ದರಿಂದ ತಕ್ಷಣವೇ ಅವರನ್ನು ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು, ಅಲ್ಲಿಯವರೆಗೆ ರಜೆಯಲ್ಲಿರುತ್ತೇವೆ ಎಂದು ತಿಳಿಸಿದರು. ಸಹಾಯಕ ಕೃಷಿ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಎಂಪಿ ಅವರು ಮಾತನಾಡಿ, ಕೋವಿಡ್ನಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ಯಾವುದೇ ಕೆಲಸ ಮಾಡಬೇಕಾದರೆ ಸಿಬ್ಬಂದಿಗಳಲ್ಲಿ ಮನೋಸ್ಥೈರ್ಯ ತುಂಬಬೇಕು. ಇದರಿಂದ ಸಿಬ್ಬಂದಿಗಳು ಉತ್ತಮವಾಗಿ ಕೆಲಸ ಮಾಡುತ್ತಾರೆ. ಆದರೆ ತಾರಾಮಣಿಯವರು ಯಾವುದೇ ಸಹಕಾರ ನೀಡುವುದಿಲ್ಲ. ಕೋವಿಡ್ ನಿಯಂತ್ರಣಕ್ಕೆ ಬಂದರೆ ನನ್ನ ಸಾಧನೆ ಎಂದು ಹೇಳಿಕೊಳ್ಳುತ್ತಾರೆ. ಬೀಜ ವಿತರಣೆಯಲ್ಲಿ ಲೋಪ ಕಂಡು ಬಂದರೆ ಅಧಿಕಾರಿಗಳ ಮೇಲೆ ಆರೋಪ ಮಾಡುತ್ತಾರೆ. ಅಧಿಕಾರಿಗಳಿಗೆ ಎಷ್ಟೇ ಮಾನಸಿಕ ಕಿರಿಕಿರಿ ನೀಡಿದರೂ ರೈತರಿಗೆ ಬೀಜ ವಿತರಣೆ ಮಾಡಿದ್ದೇವೆ. ಬೀಜ ವಿತರಣೆ ನಂತರ ನಾವು ಸಾಮೂಹಿಕ ರಜೆ ಘೋಷಿಸಿ ಅವರ ಮಾನಸಿಕ ಕಿರುಕುಳಕ್ಕೆ ಬೇಸತ್ತು ಪ್ರತಿಭಟನೆ ಮಾಡಿದ್ದೇವೆ ಎಂದು ತಿಳಿಸಿದರು. ಈ ಕುರಿತು ಪ್ರತಿಕ್ರಿಯಿಸಿರುವ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ತಾರಾಮಣಿ ಜಿಎಚ್ ಅವರು, ಔರಾದ್ ತಾಲೂಕು ಹಾಗೂ ಭಾಲ್ಕಿ ತಾಲೂಕುಗಳಲ್ಲಿ ಬಿತ್ತನೆ ಬೀಜ ಸಮರ್ಪಕವಾಗಿ ವಿತರಣೆ ಮಾಡುವ ಜವಾಬ್ದಾರಿ ಸಹಾಯಕ ಕೃಷಿ ನಿರ್ದೇಶಕರ ಮೇಲಿರುತ್ತದೆ. ಅವರು ಬೀಜ ವಿತರಣೆ ಮಾಡದೇ ಇರುವ ಕಾರಣ ಔರಾದ್ ತಾಲೂಕಿನಲ್ಲಿ ಅಧಿಕಾರಿಗಳಿಗೆ ಗೇಟಿಗೆ ಕಟ್ಟಿ ಸಂಘಟನೆಯವರು ಪ್ರತಿಭಟನೆ ಮಾಡಿದ್ರು. ರೈತ ಸಂಘದವರು ಹೋರಾಟ ಮಾಡಿದ್ರು. ಆದರೆ ಎಡಿಯವರು ನನಗೆ ಹುಷಾರಿಲ್ಲ, ರಕ್ತದೊತ್ತಡ ಇದೆ ಎಂದು ಉಸ್ತುವಾರಿ ಸಚಿವರ ಹಾಗೂ ನಮ್ಮ ಮೊಬೈಲ್ ಕರೆ ಸ್ವೀಕರಿಸಲಿಲ್ಲ. ವ್ಯಾಪ್ತಿ ಪ್ರದೇಶದ ಹೊರಗಿದ್ದರು. ಮೊಬೈಲ್ ಬಂದ್ ಮಾಡಿದ್ದರಿಂದ ಉಸ್ತುವಾರಿ ಸಚಿವರು ಕೂಡ ಸಿಡಿಮಿಡಿಗೊಂಡಿದ್ದರು. ಹೀಗೆ ನಾನೇ ಖುದ್ದಾಗಿ ಔರಾದ್, ಕಮಲ್ನಗರ್ ಹಾಗೂ ಭಾಲ್ಕಿಗೆ ಹೋಗಿ ರೈತರ ಹೋರಾಟ ಹತ್ತಿಕ್ಕಿ ಅವರನ್ನು ಸಮಾಧಾನ ಮಾಡಿ ಬೀಜ ವಿತರಣೆ ಮಾಡಿಸಿದ್ದೇನೆ. ಸಚಿವರ ಕ್ಷೇತ್ರದಲ್ಲಿ ಕೃಷಿ ಅಧಿಕಾರಿಗಳು ಹೀಗೇಕೆ ಕೆಲಸ ಮಾಡಿದ್ರು ಎಂದು ನಾನು ಸ್ವಲ್ಪ ಖಾರವಾಗಿ ಹೇಳಿದ್ದೆ. ತಾಂತ್ರಿಕ ಅಧಿಕಾರಿಗಳು ಕೂಡ ಸಮಯಕ್ಕೆ ಸರಿಯಾಗಿ ಕೆಲಸ ನಿರ್ವಹಿಸುವುದಿಲ್ಲ. ಜನರಿಗೆ ತಪ್ಪು ಮಾಹಿತಿ ನೀಡುತ್ತಾರೆ. ಅದನ್ನೇ ಪತ್ರಿಕೆಗಳಿಗೂ ಬಿಡುಗಡೆ ಮಾಡುತ್ತಾರೆ. ಹೀಗಾಗಿ ಒಂದಿಷ್ಟು ಕಠೋರವಾಗಿ ಮಾತನಾಡಿದ್ದೇನೆ. ಅದಕ್ಕಾಗಿಯೇ ನನ್ನ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೆ ಎಂದು ತಾರಾಮಣಿಯವರು ತಿಳಿಸಿದರು. ಇವತ್ತು ದಿವಸ ಸಾಮೂಹಿಕ ರಜೆ, ಇದಕ್ಕೆ ಲಿಮಿಟೇಷನ್ ಇಲ್ಲ, ಇಷ್ಟೇ ದಿವಸ ಅಂತೂ ಕೂಡ ಹಾಕಿಲ್ಲ. ಈ ಒಂದು JD ಅವರಿಗೆ ಇಲ್ಲಿ ವರ್ಗಾವಣೆ ಆಗುವವರೆಗೆ ನಾವು ಯಾರೂ ಕೂಡ ಕೆಲಸ ಮಾಡಲ್ಲ. ಅವ್ರ ವಿರುದ್ಧ ನಾವು ಎಲ್ಲರೂ ಕೂಡ 85 ಜನ ಸೈನ್ ಮಾಡಿ ಸಾಮೂಹಿಕ ರಜೆ ಹಾಕಿವಿ. ಇವತ್ತಿಂದ ಯಾರೂ ಕೂಡ ಕಚೇರಿಗೆ ಹೋಗಲ್ಲ, ಕೆಲಸ ಮಾಡಲ್ಲ. ಅದಕ್ಕೆ ಅವರು ಇಮಿಡಿಯೇಟಾಗಿ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕಂತೇಳಿ ಎಲ್ಲರೂ ಕೂಡ ತಮ್ಮ ಇಂಡಿವಿಜುವಲನ್ನು ಸೈನ್ ಮಾಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ, ನಮ್ಮನ್ನು ಕೂಡ ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಇದ್ರ ಮೇಲೆ ಮೀಡಿಯಾದವರು ಕೂಡ ಅದಕ್ಕೆ ಸಮಸ್ಯೆ ಬಗೆಹರಿಸೋಂಥ ಕೆಲಸ ಮಾಡೋಕ್ಕಂತ ಕೇಳಿದೆ. ಒಂದು 95 ಜನ ನೌಕರರು ಕೆಲಸ ಮಾಡ್ತಾರೆ ಕೃಷಿ ಇಲಾಖೆಯಲ್ಲಿ. ಇದರಲ್ಲಿ ಒಂದು 86 ಜನ ಸೈನ್ ಮಾಡಿ ಕೊಟ್ಟಿದ್ದಾರೆ ಸರ್. ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ಹೇಳ್ಬೇಕಂದ್ರೆ ಕೋವಿಡ್ದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಅದು ಕೋವಿಡ್ ಅದೋ ಇದು ನನಗೆ ಗೊತ್ತಿಲ್ಲ, ಕೆಲಸ ಮಾಡಬೇಕು, ನಾನು ನಿರ್ದೇಶನ ಇಲ್ಲ ಅಂತಾನೆ ನಿಮಗೆ ಸಸ್ಪೆಂಡ್ ಮಾಡ್ತೀನಿ, ನಿಮಗೆ ಬೇರೆ ಏನೋ ಭಾಳಷ್ಟು ಅವರು ವಾಕ್ಚಾತುರ್ಯ ಕೂಡ ಹೊಲಿಸಿ ನಿಮಗೆ ಕಾಡು ಮೃಗಗಳಿದ್ರಿ, ನಿಮಗೆ ಬೀದರ್ ಜಿಲ್ಲೆದವರು ಸಂಸ್ಕಾರ ಇಲ್ಲ, ನಿಮ್ಮ ಒಬ್ಬೊಬ್ಬರಿಗೆ ಮಟ್ಟ ಹಾಕ್ತೀನಿ ಅಂತಕ್ಕಂಥ ನನ್ನ ರೆಕಾರ್ಡ್ ಇದೆ. ನೀವು ಬೇಕಾದ್ರೆ ನೀವು ರೆಕಾರ್ಡ್ನು ಕೂಡ ಅದಕ್ಕೆ ಮಾಡ್ಬೋದು. ಈ ಥರ ಅದು ಒಂದಿದೆ ಇಂಥ ಒಂದು 10-20 ರೆಕಾರ್ಡ್ ಕೂಡ ಅವ್ರು ಮಾಡಿದ್ದು ನನ್ನ ಹತ್ರ ಇದೆ. ಅವರೆಲ್ಲೂ ಕೂಡ ನಾವು ನಿಮಗೆ ಬಿಡುಗಡೆ ಮಾಡ್ಬೋದು. ಈ ಥರ ವರ್ಸ್ಟ್ ಒಂದು ವಿಚಾರ ಕೂಡ ಅವ್ರ ಬಳಿ ಇರೋದ್ರಿಂದ, ಅದೇ ರೀತಿ ಸರ್ಕಾರ ಕೋವಿಡ್ ನಿಯಮದಲ್ಲಿ 50% ಕೆಲಸ ಮಾಡ್ಬೇಕಂತ ಕೇಳಿದಾಗ ಇಲ್ಲ ಅವ್ರದ್ದೊಂದು ಆದೇಶ ಸಪ್ರೇಟ್ ಆಗಿರುತ್ತೆ. ಇಲ್ಲ ನಂದು ಆದೇಶ ಪ್ರಕಾರ ನಡಿಬೇಕು, ನೀವು ಸರ್ಕಾರದಿಲ್ಲ ಎಲ್ಲರೂ ಕೂಡ ಬಂದು ಕೆಲಸ ಮಾಡ್ಬೇಕಂತೇಳಿ ಆದೇಶ ಕೂಡ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಇವತ್ತು ದಿವಸ ಎಲ್ಲ ಅಧಿಕಾರಿಗಳು ಕೂಡ ಬೀಜ ವಿತರಣೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಮುಂದೆ ಕೂಡ ರೈತರು ಸಂಬಂಧಪಟ್ಟ ಯಾವುದೇ ಕೆಲಸ ಇರಲಿ ನಾವು ಮಾಡ್ಬೇಕಾದ ಮೂಲ ಬೇಡಿಕೆ ಅವರು JD ಕೃಷಿ ಅಧಿಕಾರಿಗಳನ್ನು ಎಲ್ಲ ಇಲಾಖೆ ಕಿರುಕುಳ ಅಂತಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾಗಿದ್ದರೆ ಈಗಿನ ಒಂದು ಕೋವಿಡ್ ಪರಿಸ್ಥಿತಿಯಲ್ಲಿ ನೀವು ಕೆಳಗಿನ ಸಿಬ್ಬಂದಿಗಳಿಗೆ ಮಾನಸಿಕ ಸ್ಥೈರ್ಯವನ್ನು ತುಂಬಬೇಕು, ನಾವು ಮನೋಬಲವನ್ನು ಹೆಚ್ಚಿಸಬೇಕು. ಯಾಕಂದರೆ ಮನೋಬಲ ನೀವು ಹೆಚ್ಚಿಸಲಿಲ್ಲ ಅಂದರೆ ನಮ್ಮದು ಏನಾಗುತ್ತೆ, ಇಮ್ಯುನಿಟಿ ಕಡಿಮೆ ಆಗಿ ವಿ ಮೇ ಸಫರ್ ವಿತ್ ಕೋವಿಡ್-19. ಬಟ್ ಪರಿಸ್ಥಿತಿ ಹೇಗಿದೆ ಅಂದರೆ ಯಾವುದಕ್ಕೂ ಸಪೋರ್ಟ್ ಮಾಡೋದಿಲ್ಲ. ಇಡೀ ನಾವು ಹೇಳಬೇಕಂದ್ರೆ ನಾವು ಆರ್ಥಿಕ ಪ್ರಗತಿಯಲ್ಲಿ ಬೀದರ್ ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಬೀದರ್ ಜಿಲ್ಲೆ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾಗ ಅದಕ್ಕೆ JD ಒಬ್ಬರೇ ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಎಲ್ಲ ತಾಲೂಕು ಅಧಿಕಾರಿಗಳು, ಎಲ್ಲ ಹಂತದ ಅಧಿಕಾರಿಗಳು ಮಾಡಿದಾಗೆ ನಾವು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೀವಿ. ಸೊ ಆ ಪ್ರಥಮ ಸ್ಥಾನ ಬಂದಿದ್ದು ನನ್ನ ಪ್ರಯತ್ನ ಅಂತ ಹೇಳ್ತಾರೆ. ಈಗ ಬೀಜ ವಿತರಣೆಯಲ್ಲಿ ಲೋಪ ಆಗಿದ್ದು ಇವರ ಒಂದು ಏಡಿಯಾಗಳ ಲೋಪ ಅಂತಾರೆ.
ಅಂದಮೇಲೆ ಅದಕ್ಕೆ ಯಾಕೆ ಅವರು ತಮ್ಮ ಲೋಪ ಅಂತ ತಿಳ್ಕೊಳ್ಳೋದು. ಈ ರೀತಿ ಏನಂದರೆ ನಮಗೆ ಮಾನಸಿಕ ಹಿಂಸೆ ಕೊಡೋದು. ಜೊತೆಗೇನಪ್ಪ ಅಂತಂದರೆ ನೀವು ಒಂದು ವೇಳೆ ನಾವು ಇದನ್ನು ಮೆಮೊರಂಡಮ್ ಕೊಟ್ಟಾಗ ನಮ್ಮನ್ನೇನೋ ಯಾವ ರೀತಿ ಮಾತಾಡ್ತಾರೆ, ಇನ್ನು ಮುಂದೆ ಯಾವುದೂ ನಾನು ಮಾತಾಡೋಂಗಿಲ್ಲ, ಪೇಪರ್ ಆ್ಯಂಡ್ ಪೆನ್ ಮಾತ್ರ ವರ್ಕ್ ಆಗುತ್ತೆ. ಪೇಪರ್ ಆ್ಯಂಡ್ ಪೆನ್ ಮಾತ್ರ ವರ್ಕ್ ಆಗುತ್ತೆ ಅಂತಂದರೆ ಯೂಶ್ವಲಾಗಿ ಏನಾಗುತ್ತೆ, ಅಧಿಕಾರಿಗಳ ಮನಸ್ಥೈರ್ಯನ ಕುಂಗುತ್ತೆ. ಆದರೂ ಸಹ ಅಂಥ ಒಂದು ಮನಸ್ಥೈರ್ಯ ಕುಗ್ಗಿದ್ರೂ ಸಹ ನಾವು ರೈತರಿಗೆ ಸೇವೆಯನ್ನು ಕೊಟ್ಟಿದ್ದೀವಿ. ಸುಮಾರು 10 ದಿವಸಗಳ ಕಾಲ ಏನಪ್ಪ ಅಂತಂದರೆ ನಾವು ರೈತರಿಗೆ ಬೀಜ ವಿತರಣೆ ಯಶಸ್ವಿಯಾಗಿ ಮಾಡಿದ್ದೀವಿ ಸರ್. ಯಾವುದೇ ಒಂದು ನಮ್ಮ ಒಂದು ಮಾನಸಿಕ, ಯಾಕಂದರೆ ನಮ್ಮದು ಉದ್ದೇಶ ಏನಪ್ಪ ಅಂದರೆ ರೈತರಿಗೆ ತೊಂದರೆ ಆಗಬಾರ್ದು. ನಾನು ಇದ್ರ ಬಗ್ಗೆ ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಏನು ಬಿತ್ತನೆ ಬೀಜ ರಸಗೊಬ್ಬರದಲ್ಲಿ ಏನೇನು ಇದು ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು, ಬಿತ್ತನೆ ಬೀಜ ವಿತರಣೆ ಸಮಯದಲ್ಲಿ ಮಾರ್ಗಸೂಚಿ ಯಾವ ರೀತಿ ಅವರು ಬಿತ್ತನೆ ಬೀಜ ವಿತರಣೆಯನ್ನು ಕೈಗೊಳ್ಳಬೇಕು ಎಲ್ಲ ಹೇಳಿದ್ವಿ. ಅಲ್ಲಿ ಸ್ವಲ್ಪ ಔರಾದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಇದು ಮಾನ್ಯ ಸಚಿವರು ಕೂಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲಿ ಏನು ವಿತರಣೆ ಮಾಡ್ತಾಯಿದ್ರು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳ ಬಗ್ಗೆ, ಇವನ್ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಬಗ್ಗೆಯೂ ಕೂಡ. ಅದೇ ರೀತಿ ಭಾಲ್ಕಿ ತಾಲೂಕಿನಲ್ಲೂ ನನಗೆ ತುಂಬ ಕಂಪ್ಲೇಂಟು ಈಗಾಗಲೇ ಪತ್ರಿಕೆಗಳಲ್ಲೂ ಬಂದಿದೆ. ಅಲ್ಲಿ ಸ್ಥಳೀಯ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳ ಬಗ್ಗೆ ನಾವು ಇದ್ರ ಬಗ್ಗೆ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರು, ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು, DDO ಅವರು ಕೂಡ ಸ್ಪಾಟಿಗೆ ಅವಾಗ ಹೊಸ್ದಾಗಿ ಬಂದಿದ್ದವರು ಇದ್ದರು, ಅಟೆಂಡ್ ಮಾಡಿದ್ದಾರೆ. ಆಮೇಲೆ ಆದಷ್ಟು ನಮ್ಮ ಮಟ್ಟದಲ್ಲಿ ಏನು ಕೋಆರ್ಡಿನೇಟ್ರೇಷನ್ ಕೊಡಬೇಕು, ಬಿತ್ತನೆ ಬೀಜ ಇಂಡೆಂಟ್ ನೀಡಿದ ಮೇಲೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ನಾವು ತಾಲೂಕು ವಾರು ಇಂಡೆಂಟ್ ನೀಡಿರುತ್ತೇವೆ. ಬಟ್ ಉಳಿದಂತೆ ರೈತ ಸಂಪರ್ಕ ಕೇಂದ್ರ ಮತ್ತು ಹೆಚ್ಚುವರಿ ಏನು ಬಿತ್ತನೆ ಬೀಜ ವಿತರಣೆ ಕೇಂದ್ರಗಳನ್ನು ನಾವು ಮಾಡಿದ್ವಿ. ಅಲ್ಲಿ ಅದ್ರ ಪ್ರಕಾರ ಕಂಪನಿಗಳಿಗೆ ಮತ್ತೊಮ್ಮೆ ಅವರು ಏನು ಈ ಬೇಡಿಕೆ ಸಲ್ಲಿಸಿ ಅವರು ಅದನ್ನು ಸರಬರಾಜು ಮಾಡಿಸ್ಕೊಂಡು ವಿತರಣೆ ಮಾಡಬೇಕು. ಪ್ಲಾನಿಂಗು ಅವರ ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರದ್ದೇ ಪ್ಲಾನಿಂಗ್ ಮಾಡಬೇಕಾಗಿರುತ್ತೆ. ಮುರುಕಿ ಅಲ್ಲಿನ ರೈತರು ಪ್ರತಿಭಟನೆ ಮಾಡ್ತಿದ್ದರು. ನಮಗೆ ಎಷ್ಟು 8ನೇ ತಾರೀಕು ಅನೌನ್ಸ್ ಮಾಡಿದ್ದಾರೆ, ಆದರೆ ಇನ್ನೂ ನಮಗೆ ಬಿತ್ತನೆ ಬೀಜ ಬಂದಿಲ್ಲ ಅಂತ 14ನೇ ತಾರೀಕೇನೋ ಅವರು ಪ್ರತಿಭಟನೆ ಮಾಡ್ತಾಯಿದ್ರು. ಅಲ್ಲೂ ಕೂಡ ನಾವು ಹೋಗಿ ಸಾಲ್ವೇಷನ್ ಮಾಡಿದ್ವಿ. ಆಮೇಲೆ ಮಾನ್ಯ ಸಚಿವರು ಇದ್ರ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಮಾನ್ಯ ಸಚಿವರ ತಾಲೂಕಿನಲ್ಲಿ ಈ ರೀತಿ ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಅಂದರೆ ಸ್ವಲ್ಪನೂ ಭಯ ಇಲ್ದಿರೋ ಹಾಗೆ ಅಂಥೇಳಿ ನಾನು ಅವರಿಗೆ ಸ್ವಲ್ಪ ಖಾರವಾಗಿ ಹೇಳಿದ್ದೀನಿ ಆ ಸಮಯದಲ್ಲಿ. ಆಮೇಲೆ ತಾಲೂಕು ಅಸಿಸ್ಟೆಂಟ್ ಡೈರೆಕ್ಟ್ರಿಗೂ ನಾನು ಅವ್ರದ್ದು ಶೋಕಾಸ್ ನೋಟಿಸ್ ಕೊಟ್ಟಿದ್ದೆ, 2 ನೋಟಿಸು ನೀಡಿದ್ದೆ ನಿಮ್ಮ ತಾಲೂಕು ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳ ಬಗ್ಗೆನೂ ಅಂಥೇಳಿ. ಆಮೇಲೆ ಭಾಲ್ಕಿನಲ್ಲೂ ಅದೇ ರೀತಿ ಭಾಲ್ಕಿ ಎಡಿಯವರಿಗೂ ನಾನು ಈ ರೀತಿ ಅಲ್ಲಿನ ಮಾನ್ಯ ಶಾಸಕರು, ಉಳಿದ ಜನಪ್ರತಿನಿಧಿಗಳು, ರೈತ ಸಂಘದವರು, ತುಂಬ ರೈತರು ನನಗೂ ಈ ರೀತಿ ಕಂಪ್ಲೇಂಟ್ ಇದೆ ಅಂತೆಲ್ಲ ತುಂಬ ಕಾಲ್ ಮಾಡ್ತಿದ್ರು, ನೋಟಿಸ್ ಕೊಟ್ಟಿದ್ದೆ. ಹಾಗಾಗಿ ಆಮೇಲೆ ನಮ್ಮ ಆಫೀಸಲ್ಲೂ ಕೂಡ ಇಲ್ಲಿ ಏನಾಗಿದೆ, ನಮ್ಮ ತಾಂತ್ರಿಕ ಅಧಿಕಾರಿಗಳು ಸರಿಯಾಗಿ ಅವ್ರವ್ರದ್ದು ಇನ್ ಟೈಮಲ್ಲಿ ಕೆಲಸ ನಿರ್ವಹಿಸಲ್ಲ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಸತೀಶ್ ಅಂತ ಅವರು PM ಕಿಸಾನ್ ಯೋಜನೆಯನ್ನು ನೋಡ್ಕೊಳ್ತಾರೆ. ಅವರು ರಾಂಗ್ ಮಾಹಿತಿ, ತಪ್ಪು ಮಾಹಿತಿ ನೀಡಿ ಈಗ ಅದು ಪತ್ರಿಕೆಯಲ್ಲೂ ಕೂಡ ಬಂದ್ಬಿಡ್ತು. ಏನು 8ನೇ ಕಂತಿನ PM ಕಿಸಾನ್ ಮಾನ್ಯ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಅನೌನ್ಸ್. ಕಳೆದ 2 ತಿಂಗಳಿನಿಂದ ಕೋವಿಡ್-19 ರಾಜ್ಯದಲ್ಲಿ ಹಾಗೂ ಬೀದರ್ ಜಿಲ್ಲೆಯಲ್ಲಿ 2ನೇ ಅಲೆ ಮೂಲಕ ಪ್ರವೇಶಿಸಿ ಇಡೀ ಜನಜೀವನವೇ ಅಸ್ತವ್ಯಸ್ತಗೊಳಿಸಿತು. ಸರ್ಕಾರ ಮತ್ತೆ ಲಾಕ್ಡೌನ್ ಘೋಷಣೆ ಮಾಡಿತು. ವ್ಯಾಪಾರ ವಹಿವಾಟುಗಳು ಬಂದ್ ಆಗಿದ್ದವು. ಅದೆಷ್ಟೋ ಜನರು ಕೋವಿಡ್ಗೆ ಬಲಿಯಾದರು. ಇಂತಹ ಸಂಕಷ್ಟದ ಸಮಯದಲ್ಲಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಹಗಲಿರುಳು ತಮ್ಮ ಪ್ರಾಣದ ಹಂಗು ತೊರೆದು ದುಡಿದಿದ್ದಾರೆ. ಜೊತೆಗೆ ನಗರಸಭೆ, ಆರೋಗ್ಯ ಇಲಾಖೆ, ಸಂಘ ಸಂಸ್ಥೆಗಳು ಹಾಗೂ ಪೌರ ಕಾರ್ಮಿಕರು ಸಹ ದುಡಿದಿದ್ದಾರೆ. ಅವರ ಕಾರ್ಯಕ್ಕೆ ಸ್ಫೂರ್ತಿ ನೀಡಲು ಜಿಲ್ಲಾಡಳಿತದ ವತಿಯಿಂದ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕೊರೋನಾ ವಾರಿಯರ್ಸ್ಗಳಿಗೆ ಸನ್ಮಾನಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರನ್ ಆರ್ ಅವರು, ಲಾಕ್ಡೌನ್ ಸಂದರ್ಭದಲ್ಲಿ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಸರ್ಕಾರದ ವತಿಯಿಂದ ಸಮಯಕ್ಕೆ ಸರಿಯಾಗಿ ಬರಬೇಕಾದ ನಿಮ್ಮ ಇನ್ಸೆಂಟಿವ್ ಸರ್ಕಾರದಿಂದ ಬಿಡುಗಡೆ ಮಾಡಿಸಲು ಪ್ರಯತ್ನ ಮಾಡುತ್ತೇವೆ. ಕೊರೋನಾ ನಿಯಂತ್ರಣದಲ್ಲಿ ಹಾಗೂ ಹಳ್ಳಿಗಳಿಗೆ ತೆರಳಿ ಜನತೆಗೆ ವ್ಯಾಕ್ಸಿನೇಷನ್ ಮಾಡಿಸುವುದರಲ್ಲಿ ನಿಮ್ಮ ಪಾತ್ರ ಬಹು ದೊಡ್ಡದಾಗಿದೆ. ಇನ್ನೂ ಹೆಚ್ಚು ವ್ಯಾಕ್ಸಿನೇಷನ್ ಮಾಡಿಸಲು ಜನರ ಮನವೊಲಿಕೆ ಮಾಡಬೇಕು ಎಂದು ತಿಳಿಸಿದರು. ಇದೇ ವೇಳೆ ಗೌರವಯುತವಾಗಿ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸನ್ಮಾನಿಸಲಾಯಿತು. ಇದೇ ವೇಳೆ ಜಿಲ್ಲೆಯಲ್ಲಿ ಕೊರೋನಾ ಸಂಪೂರ್ಣವಾಗಿ ಓಡಿಸಲು ಯಾವ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಎಂದು ವಿವರವಾಗಿ ಸಭೆಯಲ್ಲಿ ಚರ್ಚಿಸಲಾಯಿತು.
ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಶ್ರೀಮತಿ ಜಹೀರಾ ನಸೀಂ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ವಿಜಿ ರೆಡ್ಡಿ, ಅಪರ ಜಿಲ್ಲಾಧಿಕಾರಿಗಳಾದ ರುದ್ರೇಶ್ ಕಾಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಕೋವಿಡ್ 2ನೇ ಅಲೆಯಲ್ಲಿ ಮೃತಪಟ್ಟವರ ಪರವಾಗಿ 2 ನಿಮಿಷಗಳ ಕಾಲ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಆ ಕೆಲಸ ನೀವು ಮಾಡಿದರೂ ಸಹ ನಿಮ್ಮ ಸೂಪರ್ವೈಸರ್ಗಳು ANMs ಯಾರು ಅದನ್ನ ಅನುಮೋದಿಸಬೇಕು, ನಿಮ್ಮ ಮೆಡಿಕಲ್ ಆಫೀಸರ್ ಅದಕ್ಕೆ ಕೌಂಟರ್ ಸೈನ್ ಮಾಡಬೇಕು, ಅದನ್ನ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡಬೇಕು. ಯಾವ ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡಬೇಕು? ಆಶಾ ಸಾಫ್ಟ್ ನಲ್ಲಿ ಎಂಟ್ರಿ ಮಾಡಬೇಕು, ಅದು ರಿಫ್ಲೆಕ್ಟ್ ಆಗಬೇಕು. ಆಮೇಲೆ ಸಾವಿರಾರು ತಾಂತ್ರಿಕ ತೊಂದರೆಗಳಾದ್ರೆ ಅದು ವಿಳಂಬ ಆಗುತ್ತೆ. ಸೊ ಒಂದು 8 ತಿಂಗಳು ಕೇಂದ್ರ ಕಚೇರಿನಲ್ಲಿ ಆಶಾ ಕಾರ್ಯಕರ್ತರಿಗೆ ಸಕಾಲದಲ್ಲಿ ಸಂಬಳವನ್ನು ಹಾಕಲಿಕ್ಕೆ ಸುಮಾರು ಸಮಯ ಮತ್ತು ಶಕ್ತಿಯನ್ನ ಖರ್ಚು ಮಾಡಿದ ನಂತರ ಗೊತ್ತಾಗಿರೋದು ಒಂದೇ ಒಂದು, ತಮ್ಮೆಲ್ಲರ ಸೇವೆ ಸಾಮಾಜಿಕ ಸೇವೆ ಆಗಿದ್ರೂ ಸಹ ತಮ್ಮ ಸೇವೆಗೆ ಸರ್ಕಾರದಿಂದ ಬರಬೇಕಾಗಿರುವಂತ ಏನು ಇನ್ಸೆಂಟಿವ್ಸ್ ಏನಿದೆ ಅದು ಸಕಾಲದಲ್ಲಿ ತಲುಪಲಿಕ್ಕೆ ನಾವು ಪ್ರಯತ್ನ ಮಾಡಬೇಕೆನ್ನುವುದಷ್ಟೇ ನಾನು ತಿಳ್ಕೊಂಡು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆನಲ್ಲೂ ಕೂಡ ಕರೆಕ್ಟ್ ಆಗಿ ಅದು ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಾವು ಎಲ್ಲರೂ ಸಾಮಾಜಿಕ ಕಾರ್ಯಕರ್ತರಿದ್ದೀರಿ. ತಮಗೆ ಸರ್ಕಾರದಿಂದ ಬರುವಂತಹ ಗೌರವಧನ ಏನಿದೆ ಅದು ಸಕಾಲದಲ್ಲಿ ತಲುಪಲಿಕ್ಕೆ ಬೀದರ್ ಜಿಲ್ಲೆನಲ್ಲಿ ಈ ಸಂದರ್ಭದಲ್ಲಿ ನಾನು ಎಲ್ಲಾ ತಾಲೂಕ್ ಹೆಲ್ತ್ ಆಫೀಸರ್ಸ್ ಮತ್ತು ತಾಲೂಕಿನಲ್ಲಿ ಇವರ ಏನ್ ಪ್ರೋಗ್ರಾಮ್ ಆಫೀಸರ್ಸ್ ಯಾರಿದ್ದಾರೋ ಅವರು ಮತ್ತು ಮೇಲ್ ರುಜು ಮಾಡುವಂತವರು ಕೌಂಟರ್ ರುಜು ಮಾಡಿ ಟ್ರೆಷರಿಗೆ ಕಳಿಸುವಾಗ ತಹಶೀಲ್ದಾರ್ಗಳು ತಮ್ಮ ತಮ್ಮ ತಾಲೂಕು ಟ್ರೆಷರಿ ಆಫೀಸರ್ಗಳಿಗೆ ಕರೆಸಿ ಆಶಾ ಸಂಬಂಧಪಟ್ಟಿರುವಂತದ್ದನ್ನ ಯಾವುದೇ ಕಾರಣಕ್ಕೆ ಪೆಂಡಿಂಗ್ ಇಡಬಾರದು. ಆ ದಿವಸನೇ ಇದನ್ನ ನೀವು ಅಪ್ಡೇಟ್ ಮಾಡಬೇಕು, ಸ್ಯಾಲರಿಯನ್ನ ಕ್ರೆಡಿಟ್ ಮಾಡಿಸ್ಬೇಕು ಎನ್ನುವ ಕೋರಿಕೆಯನ್ನ ಈ ಸಂದರ್ಭದಲ್ಲಿ ನನ್ನ ಮನವಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಲಾಕ್ಟೇಟಿಂಗ್ ಮದರ್ಸ್ ನಲ್ಲಿ ವ್ಯಾಕ್ಸಿನೇಷನ್ ಮಾಡೋದ್ರಲ್ಲಿ ತಮ್ಮದು ದೊಡ್ಡ ಪಾಲಿದೆ. ಯಾಕಂದ್ರೆ ಪ್ರತಿ ತಿಂಗಳು ಅವ್ರಿಗೆ ಆಹಾರ ಪದಾರ್ಥಗಳನ್ನ ನೀವು ಕೊಡ್ತಾ ಇರ್ತೀರಿ, ನಿಮ್ ಕೈಯಿಂದ ಅಲ್ಲಿ ರೀಚ್ ಆಗ್ತಾ ಇದೆ. ಅಲ್ಲಿ ಕೊಡುವಾಗ ಕರೆಸಿ ಒಂದು ಇಂಜೆಕ್ಷನ್ ಅನ್ನು ಹಾಕ್ಸ್ಬಿಡೋದು ಅಂತದೇನಿಲ್ಲ. ಕೊಡೋರು ಹೇಳೋ ರೀತಿಯಲ್ಲಿ ಸರಿಯಾಗಿ ಹೇಳಿದ್ರೆ ಹಾಕೊಳ್ಳೋರು ಸರಿಯಾಗಿ ಹಾಕೊಳ್ತಾರೆ. ಅವ್ರಿಗೆ ಈ ಲಸಿಕೆಯ ಮಹತ್ವದ ಬಗ್ಗೆ ತಾವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಬೇಕು. ಫೋರ್ಸ್ ಮಾಡೋದು ಸಾಮಭೇದ ದಾನ ದಂಡ ಕೊನೆಯ ಮಾತು. ಬಟ್ ಅಂದ್ರೆ ಅವರಿಗೆ ಮನವರಿಕೆ ಮಾಡುವಂಥದ್ದು, ಅವ್ರಿಗೆ ಇದರಲ್ಲಿ ಬರುವಂತ ಒಳ್ಳೆಯ ಅನುಕೂಲಗಳ ಬಗ್ಗೆ ಕೊಡುವಂಥದ್ದು. ವಟ್ ಸಾವಿತ್ರಿ ಹುಣ್ಣಿಮೆಯ ದಿನವಾದ ಇಂದು ಬೀದರ್ ನಗರದ ರಾಮ ಮಂದಿರದಲ್ಲಿ ಮಹಿಳೆಯರೆಲ್ಲರೂ ಸೇರಿ ವೃಕ್ಷಕ್ಕೆ ಪೂಜಿಸಿ ಪ್ರದಕ್ಷಿಣೆ ಹಾಕಿದರು. ಹೀಗೆ ಮಾಡುವುದರಿಂದ ಪತಿಯ ಆಯುಷ್ಯ ಹೆಚ್ಚಾಗುತ್ತದೆ ಎಂಬ ನಂಬಿಕೆಯಿಂದ ಅನೇಕ ಜನ ಮಹಿಳೆಯರು ವೃಕ್ಷಕ್ಕೆ ಪೂಜಿಸಿ ಆರತಿ ಮಾಡಿ ನೈವೇದ್ಯ ಸಮರ್ಪಿಸಿ ಪ್ರದಕ್ಷಿಣೆ ಹಾಕಿದರು. ಭಕ್ತರಾದ ಶ್ರೀಮತಿ ಸಂಧ್ಯಾ ಬೋರಾಳ್ಕರ್ ಅವರು ಮಾತನಾಡಿ, ಸತಿ ಸಾವಿತ್ರಿ ಯಮನ ಹಿಂದೆ ಹೋಗಿ ಗಂಡನ ಪ್ರಾಣ ಮರಳಿ ಪಡೆಯುತ್ತಾಳೆ. ಹೀಗಾಗಿ ನಾವು ಕೂಡ ವೃಕ್ಷಕ್ಕೆ ಪೂಜಿಸಿ ಪ್ರದಕ್ಷಿಣೆ ಹಾಕಿದರೆ ಪತಿಯ ಆಯುಷ್ಯ ವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು. ಬೆಳಿಗ್ಗೆಯಿಂದ ನೂರಾರು ಮಹಿಳೆಯರು ಪೂಜೆ ಪುನಸ್ಕಾರ ಸಲ್ಲಿಸಿದರು. ವಟ್ ಸಾವಿತ್ರಿ ಹುಣ್ಣಿ ಎದಕ್ಕೆ ಮಾಡ್ತಾರೆ ಅಂದ್ರೆ ಗಂಡನ ಆಯುಷ್ಯ ಹೆಚ್ಚಿಗೆ ಆಗ್ತದೆ ರೀ. ಚಲೋ ಪೂಜೆ ಮಾಡಿದ್ರೆ ಎಲ್ಲ ಚಲೋ ಆಗ್ತದೆ. ಅದ್ರ ಸಲ ಗಿಡಕ್ಕೆ ಬಂದು ಒಂದು 11 ಪ್ರದಕ್ಷಿಣೆ ಹಾಕಿ ಸುತ್ತ ಹಾಕಿ ಸಾವಿತ್ರಿ ಗಂಡನ ಸಲಗ ಯಮಧರ್ಮರಾಜ್ ಹತ್ರ ಪ್ರಾಣ ಮತ್ತು ರಿಟರ್ನ್ ತೊಗೊಂಡು ಬರ್ತಾಳೆ ರೀ.
ಅದ್ರ ಸಲುವಾಗಿ ನಾವು ಚಲೋ ಮಾಡಿದ್ರೆ ಚಲೋ ಆಗ್ತದೆ ಅಂಥೇಳಿ ಮಾಡಿದ್ರಿ. ಹಾಂ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಭಾಲ್ಕಿ ತಾಲೂಕಿನ ಹಾಲಹಳ್ಳಿ ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಜ್ಞಾನ ಕಾರಂಜಿ ಸ್ನಾತಕೋತ್ತರ ಜ್ಞಾನ ಕೇಂದ್ರದ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಕಳೆದ ಜೂನ್ 5ರಿಂದ 15 ದಿವಸಗಳ ಕಾಲ ರಾಜ್ಯದಾದ್ಯಂತ ಆಕ್ಸಿಜನ್ ಚಾಲೆಂಜ್ ಗಿಡ ನೆಡುವ ಅಭಿಯಾನ ಜರುಗುತ್ತಿದ್ದು, ಇಂದು ಹಾಲಹಳ್ಳಿ ಕೆ ಸ್ನಾತಕೋತ್ತರ ಜ್ಞಾನ ಕೇಂದ್ರದ ಆವರಣದಲ್ಲಿ ಸೀಡ್ ಬಾಲ್ ಬಿತ್ತನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಸಿಂಡಿಕೇಟ್ ಸದಸ್ಯರಾದ ಯೋಗೇಶ್ ಎಂಬಿ ಸೀಡ್ ಬಾಲ್ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ಪರಿಸರ ಉಳಿದಲ್ಲಿ ಮಾತ್ರ ಜೀವ ಸಂಕುಲನೆ ಬದುಕುಳಿಯಲು ಸಾಧ್ಯ. ಆಧುನಿಕ ಯುಗದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ, ಕೈಗಾರೀಕರಣ, ರಸ್ತೆ ಅಗಲೀಕರಣ ಇತ್ಯಾದಿ ಚಟುವಟಿಕೆಗಳಿಂದ ಪರಿಸರ ನಾಶ ಮಾಡಲಾಗುತ್ತಿದೆ. ಇನ್ನಾದರೂ ನಾವು ಎಚ್ಚೆತ್ತುಕೊಂಡು ಪ್ರತಿಯೊಬ್ಬರೂ ಪರಿಸರ ಉಳಿಸುವ ಕಾಳಜಿಯೊಂದಿಗೆ ಗಿಡ ನೆಟ್ಟು ಅವುಗಳನ್ನು ಪೋಷಿಸೋಣ ಎಂದು ನುಡಿದರು. ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ರೇವಣಸಿದ್ದ ಜಾಡರವರು ಮಾತನಾಡಿ, ಮಾನವನ ದುಸ್ಸಾಹಸದಿಂದ ಪ್ರಕೃತಿ ಅವನತಿಯತ್ತ ಸಾಗುತ್ತಿರುವುದು ಕಾಣುತ್ತಿದ್ದೇವೆ. ಸಮಾಜದಲ್ಲಿ ಅನೇಕ ಹೊಸ ರೋಗರುಜಿನಿಗಳು ಹುಟ್ಟಿಕೊಳ್ಳುತ್ತಿವೆ. ಕಳೆದ 15 ತಿಂಗಳುಗಳಿಂದ ಕೊರೋನಾ ಅಟ್ಟಹಾಸದಿಂದ ಜಗತ್ತೇ ತಲ್ಲಣಗೊಂಡಿರುವುದು ಕಾಣುತ್ತಿದ್ದೇವೆ. ಪ್ರಕೃತಿಗೆ ಮುಖ ತೋರಿಸಲಾಗದ ವಾತಾವರಣ ನಿರ್ಮಾಣವಾಗಿದ್ದು, ಮುಖಕ್ಕೆ ಮಾಸ್ಕ್ ಬಟ್ಟೆ ಕಟ್ಟಿಕೊಂಡು ಅಡ್ಡಾಡುವ ಪರಿಸ್ಥಿತಿ ಸಮಾಜದಲ್ಲಿ ನಿರ್ಮಾಣವಾಗಿದೆ. ವೃಕ್ಷ ರಕ್ಷಿತಃ ರಕ್ಷಿತಾಃ ಎನ್ನುವಂತೆ ಮರ ಗಿಡಗಳು ಉಳಿದಲ್ಲಿ ಮಾತ್ರ ನಾವು ಬದುಕುಳಿಯಲು ಸಾಧ್ಯ. ಈ ನಿಟ್ಟಿನಲ್ಲಿ ಎಬಿವಿಪಿ ವತಿಯಿಂದ ಇಡೀ ರಾಜ್ಯದಾದ್ಯಂತ ಆಕ್ಸಿಜನ್ ಚಾಲೆಂಜ್ ಎನ್ನುವ ಅಭಿಯಾನದ ಮೂಲಕ ಸಸಿ ನೆಡುವ ಹಾಗೂ ಸೀಡ್ ಬಾಲ್ ಹಾಕುವ ಕಾರ್ಯಕ್ಕೆ ಮುಂದಾಗಿದ್ದು, ರಾಜ್ಯದಲ್ಲಿ ಸುಮಾರು 5 ಲಕ್ಷಕ್ಕೂ ಅಧಿಕ ಸೀಡ್ ಬಾಲ್ಗಳನ್ನು ಬಿತ್ತನೆ ಮಾಡಲಾಗಿದೆ. ಇವುಗಳನ್ನು ಗೋಮೂತ್ರ, ಸಗಣಿ, ಫಲವತ್ತಾದ ಮಣ್ಣು, ನೀರು ಮತ್ತು ಬೀಜದಿಂದ ಉಂಡೆ ಆಕಾರದಲ್ಲಿ ನಿರ್ಮಿಸಿ ಗುಡ್ಡಗಾಡು ಪ್ರದೇಶ ಸೇರಿದಂತೆ ವಿವಿಧ ಕಡೆ ಹಾಕಲಾಗುತ್ತಿದೆ. ಇದಕ್ಕೆ ಎನ್ಎಸ್ಎಸ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಕೈಜೋಡಿಸಿವೆ ಎಂದು ನುಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಸ್ನಾತಕೋತ್ತರ ಜ್ಞಾನ ಕಾರಂಜಿಯ ವಿಶೇಷ ಅಧಿಕಾರಿಗಳಾದ ಪ್ರೊಫೆಸರ್ ರವೀಂದ್ರನಾಥ್ ಗಬಾಡೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಬಿವಿಪಿ ಬೀದರ್ ನಗರ ಅಧ್ಯಕ್ಷರಾದ ಅನಿಲ್ ಚೌಧರಿ, ಕಾರ್ಯದರ್ಶಿಗಳಾದ ಪ್ರದೀಪ್ ರೆಡ್ಡಿ, ಸಂಗಮೇಶ್ ಧನ್ನೂರ್, ಶಶಾಂಕ್ ನಿರ್ಣ, ಅನಿಲ್ ಜಾಧವ್ ಉಪಸ್ಥಿತರಿದ್ದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇಡೀ ರಾಜ್ಯಾದ್ಯಂತ ಏನು ಜೂನ್ 5ರಿಂದ ಇವತ್ತಿನವರೆಗೆ ಅಂದರೆ 21ರವರೆಗೆ ಒಟ್ಟು 14 ದಿವಸಗಳ ಕಾಲ ಈ ಒಂದು ಆಕ್ಸಿಜನ್ ಚಾಲೆಂಜ್ ಅಂತಕ್ಕಂಥ ಅಭಿಯಾನದ ಮೂಲಕ ನಾವೆಲ್ಲರೂ ಕೂಡ ಚಾಲೆಂಜನ್ನು ಸ್ವೀಕರಿಸಿ ಇಡೀ ರಾಜ್ಯಾದ್ಯಂತ 10 ಲಕ್ಷ ಸಸಿಗಳು ನೆಡುವುದರ ಜೊತೆಗೆ 10 ಲಕ್ಷ ಸೀಡ್ ಬಾಲನ್ನು ಹಾಕ್ತಕ್ಕಂಥ ಕೆಲಸ ಇವತ್ತು ವಿದ್ಯಾರ್ಥಿ ಪರಿಷತ್ ಕೈಗೆತ್ತಿಕೊಂಡಿದೆ. ಸೊ ಅದರದ ಭಾಗವಾಗಿ ಇವತ್ತು ನಾವು ಸ್ನಾತಕೋತ್ತರ ಈ ಒಂದು ಕೇಂದ್ರದಲ್ಲಿ ನಾವು ಇವತ್ತು ಏನಪ್ಪ ಅಂದರೆ ಸೀಡ್ ಬಾಲ್ ಹಾಕ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದ್ದೇವೆ. ನಮಗೆಲ್ಲ ಗೊತ್ತಿರುವಾಗ ಇತ್ತೀಚೆಗೆ ಪ್ರಕೃತಿಯಲ್ಲಿ ನಾವು ಅನೇಕ ಮನುಷ್ಯನ ದುಸ್ಸಾಹಸದಿಂದ ಇವತ್ತು ಪ್ರಕೃತಿ ವಿನಾಶದತ್ತ ಸಾಗ್ತಾ ಇದೆ. ಕಳೆದ 15 ತಿಂಗಳಿಂದ ಈ ಕೋವಿಡ್ನಿಂದ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಅನೇಕ ನೋವುಗಳನ್ನು ಅನುಭವಿಸಿದ್ದೇವೆ. ಶೈಕ್ಷಣಿಕ ಕ್ಷೇತ್ರದಲ್ಲಾಗಿರ್ತಕ್ಕಂಥ ತೊಂದರೆಗಳನ್ನು ನೋಡ್ತಾ ಇದ್ದೇವೆ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತೇನೆಂದರೆ ಮನುಷ್ಯನ ದುಸ್ಸಾಹಸದಿಂದ ಇಂಥ ಅನೇಕ ವೈರಸ್ಗಳು ಇವತ್ತು ಹೊಸ ವೈರಸ್ಗಳನ್ನು ಹುಟ್ಟುವುದರೊಂದಿಗೆ ಇವತ್ತು ಮನುಷ್ಯನ ಆರೋಗ್ಯದಲ್ಲಿ ಅನೇಕ ಏರುಪೇರುಗಳಾಗ್ತಕ್ಕಂಥದ್ದು, ಸಾವು ನೋವುಗಳನ್ನು ಸಂಭವಿಸ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಸೊ ಹಾಗಾಗಿ ಇನ್ನಾದರೂ ಮನುಷ್ಯ ಎಚ್ಚೆತ್ತುಕೊಳ್ಬೇಕು. ಪರಿಸರ ಉಳಿದಲ್ಲಿ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯ ಇದೆ. ವೃಕ್ಷ ರಕ್ಷಿತಃ ಅನ್ನುವ ಹಾಗೆ ಇವತ್ತು ಮರ ಗಿಡಗಳು ಉಳಿದಲ್ಲಿ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿ ಪರಿಷತ್ ಇಂಥ ಒಂದು ಅಭಿಯಾನ ಕೈಗೆತ್ತಿಕೊಂಡಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಸಸಿಗಳನ್ನು ನೆಡುವುದರ ಜೊತೆಗೆ ಅವುಗಳನ್ನು ಮಕ್ಕಳಂತೆ ಪೋಷಿಸಬೇಕು. ಯಾಕಂದರೆ ಇವತ್ತು ಸಮಾಜದಲ್ಲಿ ಇಂಥ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಸಮಾಜಕ್ಕೆ ನಾವು ಮುಖ ತೋರಿಸಿ ಅಡ್ಡಾಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಇವತ್ತು ಮಾಸ್ಕ್ ಹಾಕೊಂಡು ಅಡ್ಡಾಡ್ತಾ ಇದ್ದೀವಿ. ಯಾಕಂದರೆ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಹಮ್ಮಿಕೊಳ್ತಾ ಇತ್ತು. ಸುಮಾರು ಈ 5ರಿಂದ 21ನೇ ತಾರೀಕಿನವರೆಗೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಸಿಗಳನ್ನು ನೆಡುವುದರ ಮುಖಾಂತರ ಮತ್ತು ಸೀಡ್ ಬಾಲ್ಗಳನ್ನು ಹಾಕೋದ್ರ ಮುಖಾಂತರ ಕಾರ್ಯಕ್ರಮ ಚಾಲನೆ ನೀಡಲಾಯಿತು. ಇವತ್ತು ಕೊನೆಯ ದಿನವಾಗಿ ಹಾಲಹಳ್ಳಿ PG ಸೆಂಟರ್ನಲ್ಲಿ ಒಂದು ಒಳ್ಳೆಯ ಗುರುತಿರಲಿ, ಆ ಸೀಡ್ ಬಾಲ್ಸ್ಗಳು ಚೆನ್ನಾಗಿ ಬೆಳೀಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇಲ್ಲಿನ ಅನೇಕ ಸಿಬ್ಬಂದಿ ವರ್ಗ, ಅನೇಕ ಮಿತ್ರರ ಸಹಾಯದಿಂದಾಗಿ ಈ ಸೀಡ್ ಬಾಲ್ಸ್ಗಳನ್ನು ಇವತ್ತು ಹಾಕಲಾಯಿತು. ಅದಕ್ಕಾಗಿ ವಿಶೇಷ ಅಧಿಕಾರಿಗಳಿಗೂ ಮತ್ತು ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದಂಥ ರೇವಣಸಿದ್ದ ಜಾಡರ್ ಅವರಿಗೂ, ಇನ್ನಿತರ ಎಲ್ಲ ಅಖಿಲ ಭಾರತೀಯ ವಿದ್ಯಾರ್ಥಿ ಸರ್ ಗಬಾಡೆ ಸರ್ ಅವರ ನೇತೃತ್ವದಲ್ಲಿ ಹಾಗೂ ವಿದ್ಯಾಪರಿಷತ್ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿದ್ಯಾಪರಿಷತ್ ಸದಸ್ಯರಾದಂಥ ಹಾಗೂ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಪ್ರಮುಖರಾದಂಥ ಯೋಗೇಶ್ ಎಂಬಿ ಸರ್ ಅವರೇ ಹಾಗೂ ರಾಷ್ಟ್ರ ಕಾರ್ಯಕಾರಿಣಿ ಸದಸ್ಯರಾದಂಥ ಜೇವಣಸಿದ್ದ ಜಾಡರ್ ಅವರೇ ಹಾಗೂ ನಗರ ಕಾರ್ಯದರ್ಶಿಯಾದಂಥ ಪ್ರದೀಪ್ ರೆಡ್ಡಿ ಅವರೇ ಹಾಗೂ ಇನ್ನಿತರ ಪ್ರಮುಖರ ಒಂದು ನೇತೃತ್ವದಲ್ಲಿ ಇವತ್ತು ಸೀಡ್ಸ್ ಬಾಲ್ ಇಡುವಂಥ ಒಂದು ಹೊಸ ಪ್ರಯೋಗವನ್ನು ನಾವು ಬೀದರ್ ಜಿಲ್ಲೆಯಾದಂಥ ಹಮ್ಮಿಕೊಂಡಿದ್ದು, ಸುಮಾರು 10,000 ಸೀಡ್ಸ್ ಬಾಲನ್ನು ನೆಡುವಂಥ ಕಾರ್ಯಕ್ರಮ ಇದಾಗಿದ್ದು,
ಇಂದು ಕೊನೆ ದಿನ ಆದಂಥ ಇಂದು ಗುಲ್ಬರ್ಗ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರದಲ್ಲಿ ಈ ಒಂದು ಕಾರ್ಯಕ್ರಮದ ಮುಕ್ತಾಯ ಸಮಾರಂಭವನ್ನು ಈ ಒಂದು ಸೀಡ್ಸ್ ಬಾಲ್ ನೆಡುವಂಥ ಮುಖಾಂತರ ನಾವು ಔರಾದ್ ಪಟ್ಟಣದ ಬಸವೇಶ್ವರ ವೃತ್ತ ಹಾಗೂ ಕನ್ನಡಾಂಬೆ ವೃತ್ತದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಯೋಜನೆಯಲ್ಲಿ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈಮೋಸ್ಟ್ ಬಲ್ಬ್ಗಳನ್ನು ಅಳವಡಿಸಲಾಗಿತ್ತು. ಆದರೆ ಕೇವಲ 3 ತಿಂಗಳಲ್ಲಿ ಈ ಬಲ್ಬ್ಗಳು ಕೆಟ್ಟು ನಿಂತಿದ್ದು ಇದು ಕಳಪೆ ಕಾಮಗಾರಿಯಿಂದ ಕೂಡಿದೆ ಎಂದು ಔರಾದ್ ತಾಲೂಕಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ಪಾಟೀಲ್ ಅವರು ಆರೋಪಿಸಿದರು. ಕಾಂಗ್ರೆಸ್ ಔರಾದ್ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಪಾಟೀಲ್ ಅವರು ಮಾತನಾಡಿ, ಔರಾದ್ ಪಟ್ಟಣದ ಬಸವೇಶ್ವರ ವೃತ್ತ ಹಾಗೂ ಕನ್ನಡಾಂಬೆ ವೃತ್ತದಲ್ಲಿ 2018-19 ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ಹೈಮೋಸ್ಟ್ ಬಲ್ಬ್ ಅಳವಡಿಸಲಾಗಿದೆ. ಆದರೆ ಕೇವಲ 3 ತಿಂಗಳಲ್ಲಿ ಅವು ಕೆಟ್ಟು ನಿಂತಿರುವುದನ್ನು ನೋಡಿದರೆ ಇದು ಕಳಪೆ ಮಟ್ಟದ ಕಾಮಗಾರಿಯಿಂದ ಕೂಡಿದೆ ಎಂದು ಆರೋಪಿಸಿದರು. ಕೂಡಲೇ ಸಮಗ್ರ ತನಿಖೆಯಾಗಬೇಕು ಮತ್ತು ಸಂಬಂಧಪಟ್ಟ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಶಾಸಕರು ಕೇವಲ ಉದ್ಘಾಟನೆ ಮಾಡಿದ್ರು, ಹೊರಟು ಹೋದ್ರು. ಆದರೆ ಇದರ ರಿಪೇರಿ ಸಹ ಮಾಡಿಸುವ ಗೋಜಿಗೆ ಹೋಗಲಿಲ್ಲ. 2 ವರ್ಷ ಈ ಹೈಮೋಸ್ಟ್ ಬಲ್ಬ್ಗಳ ರಿಪೇರಿ ವ್ಯವಸ್ಥೆ ಮಾಡಬೇಕೆಂಬ ನಿಯಮವಿದೆ. ಆದರೆ ಬಂದಾಗಿ ಸುಮಾರು ತಿಂಗಳು ಕಳೆದರೂ ಒಬ್ಬ ಅಧಿಕಾರಿಗಳು ಸಹ ಇತ್ತ ಕಡೆ ತಿರುಗಿಯೂ ನೋಡುತ್ತಿಲ್ಲ. ಇದರ ತನಿಖೆಯಾಗಿ ರಿಪೇರಿಯಾಗದಿದ್ದರೆ ಹೋರಾಟ ಮಾಡುತ್ತೇವೆ ಎಂದು ಶರಣಪ್ಪ ಪಾಟೀಲ್ ಅವರು ತಿಳಿಸಿದರು. ಸುಮಾರು 1 ವರ್ಷದಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಡೆವಲಪ್ಮೆಂಟ್ ಇದು HKDB ಇದರ ಕಾಮಗಾರಿ ಆಗ್ಯದ. ಇದು ಸುಮಾರು 25 ಲಕ್ಷ ರೂಪಾಯಿದು ಹೈಮೋಸ್ಟ್ ಅವ. ಇವು 25 ಲಕ್ಷ ರೂಪಾಯಿ ಅದ. 25 ಲಕ್ಷ ಖಾಲಿ 3 ತಿಂಗಳು ನಡೆದು. ಇದು ಕಳಪೆ ಮಟ್ಟ ಕಾಮಗಾರಿ ಅದ. ಇದು ಕೂಡಲೇ ಇದ್ರ ಕ್ರಮ ಕೈಗೊಳ್ಳಬೇಕು. ಇಂಥದ್ದು ಔರಾದ್ನಲ್ಲಿ ಸುಮಾರು ಹೈಮೋಸ್ಟ್ಗಳು ಕಾಮಗಾರಿ ಆಗಿ ಒಂದು 2 ತಿಂಗಳದಾಗೆ ಇಂಥ 25 ಲಕ್ಷ ರೂಪಾಯಿ ಅದಕ್ಕಂತವ. 25 ಲಕ್ಷ ರೂಪಾಯಿದು ಈ ಹೈಮೋಸ್ಟ್ ಕಾಮಗಾರಿ ಕಳಪೆ ಪೂರ ಫುಲ್ ಕಳಪೆ ಕಾಮಗಾರಿ ಅದ. ಇದ್ರ ಬಗ್ಗೆದಾಗ ಮಾನ್ಯ ಶಾಸಕರಾಗಲಿ ಮತ್ತು ಆಮೇಲೆ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಇಲ್ಲ. ನಾ ಸುಮಾರು 2-3 ಸಲ ಹೇಳಿದ, ಸರ್ ನೋಡ್ರಿ ಹೈಮೋಸ್ಟ್ ಉದ್ಘಾಟನೆ ಮಾಡಿದ್ರಿ ಹೋದ್ರಿ ಅದು ಒಳ್ಳೆ ರೀತಿಯಿಂದ ಕೆಟ್ಟ ರೀತಿಯಿಂದ ಅದು ಕಳಪೆ ಕಾಮಗಾರಿ ಅದ. ನಿಮ್ಗೆ ಅದ 2 ತಿಂಗಳದಾಗ ಹೋಗ್ಯದ. ಇದಕ್ಕೆ ಯಾರನ್ನ ಇದು ಮಾಡಿರಿ ಅಂತ ಹೇಳಿದ್ರು. ಅಧಿಕಾರಿ ಏನು ಹೇಳಿದ್ರು, ನಾವು ನೋಡ್ತೇವ್ರಿ, ನಾವು ಕಳಿಸ್ತೇವ್ರಿ ನಾವು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸುಮಾರು 4 ತಿಂಗಳೈತಿ ಇದು ಹೈಮೋಸ್ಟ್ ಬೀದಿ ದೀಪ ಎಂಬುದು ಕೆಟ್ಟು ಹೋಗ್ಯದ. ಇಲ್ಲಿವರೆಗೆ ಯಾರು ಇದು ಮಾಡ್ತಾ ಇಲ್ಲ. ಈ ಒಂದು ವೇಳೆ ಬರುವ ದಿನಗಳಲ್ಲಿ ಬೀದಿ ದೀಪ 8 ದಿನ ಒಳಗಾಗಿ ಬೀದಿ ದೀಪ ಕಳಿಸಿ ಚಾಲನೆ ಮಾಡಲಿಲ್ಲ ಅಂದರು ಇದ್ರ ಬಗ್ಗೆ ಒಂದು ಹೋರಾಟ ಮಾಡ್ಬೇಕಂತೇಳಿ ಮಾಡಿ. ಯಾವ ಪಾಯಿಂಟ್ದಲ್ಲಿ ಬೀದಿ ದೀಪ ಇದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಡೆವಲಪ್ಮೆಂಟ್ ಅಂತ ಹೇಳೋದು ಇದರ ನಿಧಿಯಲ್ಲಿ ಮಾಡ್ಯಾರ. ಇದು ಸುಮಾರು ಒಂದು ಬೀದಿ ದೀಪಕ್ಕೆ 12.5 ಲಕ್ಷ ಅದ. ಔರಾದ್ನಲ್ಲಿ 2 ಮಾಡ್ಯಾರ. ಪೂರ 2 ಕೆಟ್ಟು ಹೋಗ್ಯಾವ. ಎಲ್ಲೆಲ್ಲಿ ಇಲ್ಲಿ ಒಂದು APMC ಕ್ರಾಸ್ ಬಂದು ಆ ಬಸ್ಸು ಇದೊಂದು ಅಲ್ಲೂ ಹೋಗ್ಯದ. ಇದು ಗೊತ್ತಿದ್ದಾರೆ ಯಾರೋ ಗೊತ್ತಿಲ್ಲ ನಮ್ಗೆ. ಯಾರೇ ಕೇಳಲು ನೀವು 1 ವರ್ಷ 2 ವರ್ಷ ಮೇಂಟೈನೆನ್ಸ್ ನಮ್ಮ ಚೀಫ್ ಆಫೀಸರ್ ಕೇಳಿದೆ. 2 ವರ್ಷ ಅವರು ಮೇಂಟೈನೆನ್ಸ್ ಮಾಡ್ಬೇಕಂತ ಹೇಳ್ಯಾರ. ಬಟ್ ಮೇಂಟೈನೆನ್ಸ್ ಬಿಟ್ಟು 4 ತಿಂಗಳು ಬಂದಾಗ್ಯದ. ಇದು ಇಲ್ಲಿವರೆಗೆ ಯಾರು ಮಾಡ್ತಾ ಇಲ್ಲ. ಔರಾದ್ ತಾಲೂಕಿನ ನಾಗೂರ ಎಂ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ರಾಜ್ಕುಮಾರ್ ಮಾನೂರಿಯವರ ಸುಪುತ್ರರಾದ ರೋಹಿತ್ ಮತ್ತು ಭವಾನಿ ಇವರ ಜನ್ಮದಿನವನ್ನು ಸಸಿ ನೆಡುವ ಮೂಲಕ ವಿನೂತನವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಔರಾದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ರಾಜ್ಕುಮಾರ್ ಹಲ್ಬರ್ಗಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಔರಾದ್ ಏಕ್ತಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಮಾತನಾಡಿ, ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ತಮ್ಮ ಹುಟ್ಟುಹಬ್ಬವನ್ನು ಆಧುನಿಕತೆಯಿಂದ ಆಚರಣೆ ಮಾಡಿಕೊಳ್ಳುತ್ತಾರೆ. ಆದರೆ ರಾಜ್ಕುಮಾರ್ ಮಾನೂರಿಯವರು ತಮ್ಮ ಮಕ್ಕಳ ಜನ್ಮದಿನವನ್ನು ಸಸಿ ನೆಡುವುದರ ಮುಖಾಂತರ ಆಚರಣೆ ಮಾಡಿರುವುದು ಖುಷಿ ತಂದಿದೆ. ಇದೊಂದು ಮಾದರಿ ಕಾರ್ಯವಾಗಿದೆ. ಪ್ರತಿಯೊಬ್ಬರೂ ಪರಿಸರ ಪ್ರೇಮಿಗಳಾದರೆ ಇಂದಿನ ಕಾಲದಲ್ಲಿ ಆಕ್ಸಿಜನ್ ಕೊರತೆ ಯಾರಿಗೂ ಆಗುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಜನ್ಮದಿನ ಅಥವಾ ವಿವಾಹ ವಾರ್ಷಿಕೋತ್ಸವವನ್ನು ಪರಿಸರದ ಜೊತೆಗೆ ಹಾಗೂ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಯ ಗುರಿ ಇಟ್ಟುಕೊಂಡು ಆಚರಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಗಣ್ಯರಾದ ಶ್ರೀ ರತಿಕಾಂತ್ ಮಜ್ಗೆ, ಶರಣಪ್ಪ ಮಿಠಾರೆ, ಸಾಯಿನಾಥ್ ಘೋಡ್ಕೆ, ಜೋಜ್ನಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಕಾಂತ್ ಖಾಶಂಪುರ್, ಗುಂಡೂರಾವ್ ಕಂದಗೋಳ್, ಬಾಬುರಾವ್ ಶರಿಕಾರ್, ಭೀಮರಾವ್ ಪಾಟೀಲ್, ಸುಭಾಷ್ ಟೇಲರ್, ವೀರ್ಶೆಟ್ಟಿ ಬಿರಾದರ್, ಗ್ರಾಮ ಲೆಕ್ಕಾಧಿಕಾರಿಗಳಾದ ಬಾಬುರಾವ್ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಗ್ರಾಮದ ಎಲ್ಲ ಯುವಕರಿಗೆ, ಗ್ರಾಮ ಸದಸ್ಯರಿಗೆ, ವಿಠಲೇಶ್ವರರಿಗೆ, ಶರಣಪ್ಪ ಪಾಟೀಲರಿಗೆ, ಬಾಬುರವರಿಗೆ, ಸ್ವಾಮಿಗಳಿಗೆ, ಮತ್ತೊಬ್ಬರು ಲೆಕ್ಕಾಧಿಕಾರಿಗಳಿಗೆ
ಶಿವಸರ್ ಅವರಿಗೆ, ಇಲ್ಲಿ ನೆರೆದಂತ ಎಲ್ಲ ಹಿರಿಯರಿಗೆ ಹಾಗೂ ನನ್ನ ಪಕ್ಷದಲ್ಲಿ ಅಥವಾ ನಮ್ಮ ಸಂಘದಲ್ಲಿ ಹಿರಿಯರಾಗಿದ್ದ ಮನ್ನದೆ ವಕೀಲರವರಿಗೆ, ಈ ಗ್ರಾಮಸ್ಥರ ಎಲ್ಲ ಮಕ್ಕಳಿಗೆ ಮತ್ತು ಯುವಕರಿಗೆ ನನಗೆ ಈ ಕಾರ್ಯಕ್ರಮಕ್ಕೆ ಕರೆಸಿಕೊಂಡು ಈ ವೇದಿಕೆ ಮೇಲೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೆ ಮೊಟ್ಟ ಮೊದಲನೇದಾಗಿ ಏಕ್ತಾ ಫೌಂಡೇಶನ್ ವತಿಯಿಂದ ಹಾಗೂ ನನ್ನ ವತಿಯಿಂದ ಅನಂತ ಅನಂತ ಧನ್ಯವಾದಗಳು. ಗೆಳೆಯರೇ, ಇದು ಒಂದು ಕೋವಿಡ್ ಮಹಾಮಾರಿ ಸಂದರ್ಭದಲ್ಲಿ ತಾವೆಲ್ಲ ನೋಡಿರಬಹುದು, ಇಡೀ ದೇಶದಲ್ಲೆಲ್ಲ ಇಡೀ ಜಗತ್ತದಲ್ಲೇ ಆಕ್ಸಿಜನ್ ಸಮಸ್ಯೆ ಆಗಿತ್ತು. ಈಗ ಮುಂದೆ ಬರುವಂತ ದಿನಗಳಲ್ಲಿ ಗ್ಲೋಬಲ್ ವಾರ್ಮಿಂಗ್ ಸಮಸ್ಯೆ ಆಗುತ್ತೆ. ಈ ಬರ್ಡೇ ಕಾರ್ಯಕ್ರಮದ ಏನು ತಮ್ಗ ದೇವರು ಸಂಕಲ್ಪ ಕೊಟ್ಟನ, ಈ ಕಾರ್ಯಕ್ರಮ ನಿಮಿತ್ತವಾಗಿ ಸಸಿ ನೇರ ಒಂದು ಕಾರ್ಯಕ್ರಮ ಚಾಲನೆ ಕೊಡ್ಬೇಕಂತೇಳಿ ಇಲ್ಲಿ ಬಹಳಷ್ಟು ಜನ ಗ್ರಾಮ ಸದಸ್ಯರಿದ್ವಿ. ಅದೇ ರೀತಿ ಒಂದೆರಡು ಮಾತು ಮೂಲ ಗ್ರಾಮದ ಬಗ್ಗೆ ಆಡಿ, ನನ್ನ ಫೌಂಡೇಶನ್ ಬಗ್ಗೆ ಆಡಿ ಗಿಡ ಕೊಡ್ತೀನಿ. ಕಾರ್ಯಕ್ರಮ ಬಹಳ ಲೇಟ್ ಆಗ್ಯದ, ಬ್ಯಾಂಕಿನವರಿಗೆಲ್ಲ ಇರಬೇಕು. ಹೀಗಾಗಿ ಪಂಚಾಯತ್ ಸದಸ್ಯರಾದಂತ ತಾವೆಲ್ಲರೂ ಮನೆಗೆ ಒಂದು ಮುಖಂಡರಾಗತ್ತೆ. ಎಷ್ಟು ನಾವು ಊರಲ್ಲಿ ವಾಟರ್ ಆಗಿರ್ಬೋದು, ಗಿಡಗಳಾಗಿರ್ಬೋದು, ಎಲೆಕ್ಟ್ರಿಸಿಟಿ ಲೈಟ್ ಆಗಿರ್ಬೋದು. ನಾನು ಇತ್ತೀಚೆಗೆ ಬಹಳ ಪಂಚಾಯತ್ಗಳು ಹೋದಾಗ ಅಲ್ಲಿ ನೋಡ್ತಾ ಇರ್ತೀನಿ, ದಾರಿ ದೀಪ ಇರೋದಂದ್ರೆ ಬೀದಿ ಹಂಗೆ ಲೈಟ್ ಚಾಲನೆ ಇರ್ತದೆ. ಅವೆಲ್ಲ ತಾವೆಲ್ಲ ಇದಕ್ಕೆ ಏನದಂದ್ರ ಆ ಲೈಟ್ ನಮ್ಮ ಮನೆಯಲ್ಲಿ ಲೈಟ್ ಅಂತ ತಿಳ್ಕೊಂಡು ದೇಶ ಸಂಪತ್ತಿ ಅದ. ಇದೊಂದು ನಮ್ಮ ಗಾಡಿದಲ್ಲಿ ನಾವೇ ದುಡ್ಡು ಕೊಟ್ಟು ಪೆಟ್ರೋಲ್ ಹಾಕಿಸ್ಕೊತೀವಿ. ಅದರ ಇಂಧನ ಎಷ್ಟು ರಾಷ್ಟ್ರ ಸಂಪತ್ತಿ ಅದನೋ ಅದೇ ತರ ನೀರಾಗಿರ್ಬೋದು, ಈ ದೇಶದ ಅರಣ್ಯ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಆದಷ್ಟು ನಮ್ಮ ಮುಂದೆ ಬರುವಂತ ಪೀಳಿ. ಬೀದರ್ ಜಿಲ್ಲಾ ಕೇಂದ್ರ ಹಾಗೂ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ಕಾರ ಹುಣ್ಣಿಮೆಯ ಅಂಗವಾಗಿ ನೇಗಿಲ ಯೋಗಿಗಳು ಗುರುವಾರ ಅಲಂಕೃತ ಎತ್ತುಗಳನ್ನು ವಾದ್ಯಮೇಳ ಸಮೇತ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಸಿ ಸಂಭ್ರಮಿಸಿದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿನ ವಾಂಜ್ರಿ ಬಡಾವಣೆಯ ಬಸರೆಡ್ಡಿ, ಶಿವಪುರದ ಜೈವಂತ್ ರೆಡ್ಡಿ, ಮುಡಬಿ, ರಮೇಶ್ ರೆಡ್ಡಿ, ಉಸ್ತೇಲಿ, ಮಂಡ ಸೇರಿದಂತೆ ಇನ್ನೂ ಅನೇಕ ಪ್ರಗತಿಪರ ರೈತರು ಮೆರವಣಿಗೆಗೂ ಮುನ್ನ ಎತ್ತುಗಳಿಗೆ ಸ್ನಾನ ಮಾಡಿಸಿ ಬಾಸಿಂಗ್, ಮತಾಟಿ, ಮುಗ್ರಾಣಿ, ಕೋರಳಗಂಟೆ ಜೊತೆಯಲ್ಲಿ ಎತ್ತಿನ ಮೈ ಹಾಗೂ ಕೊಂಬಿಗೆ ಬಗೆ ಬಗೆಯ ಬಣ್ಣ ಬಳಿದು ನಗರದ ಪ್ರಮುಖ ಮಾರ್ಗಗಳಲ್ಲಿ ಹಲಗೆ ಮತ್ತಿತರ ವಾದ್ಯಮೇಳ ಸಮೇತ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿರುವುದು ಗಮನಕ್ಕೆ ಬಂತು. ಈ ವೇಳೆ ವಾಂಜ್ರಿ ಬಡಾವಣೆಯ ಹಿರಿಯ ಬಸರೆಡ್ಡಿ ಮಾಮಾಶ್ರೀ ಅವರ ಲಾಠಿ ಪ್ರದರ್ಶನ ಪ್ರೇಕ್ಷಕರ ಮನಸೂರೆಗೊಂಡಿತು. ಔರದ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ ಭಾಲ್ಕಿ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆಯವರು ಪತ್ರಿಕಾಗೋಷ್ಠಿ ಕರೆದಿದ್ದರು. ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಇಂದು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಯಾವುದೇ ತಯಾರಿ ಇಲ್ಲದೆ ಕೋವಿಡ್ 2ನೇ ಅಲೆಯನ್ನು ಎದುರಿಸಿ ಸಾವಿರಾರು ಜನರ ಸಾವಿಗೆ ನೇರ ಕಾರಣವಾಗಿದೆ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಧಿಕಾರ ವೈಫಲ್ಯದಿಂದ ಕೋವಿಡ್ 2ನೇ ಅಲೆಯಿಂದ ಇಡೀ ದೇಶದ ಜನ ತತ್ತರಿಸಿ ಹೋಗಿದ್ದಾರೆ ಎಂದು ಹೇಳಿದರು. ಮುಂದುವರಿದು ಮಾತನಾಡಿದ ಶ್ರೀ ಈಶ್ವರ್ ಖಂಡ್ರೆಯವರು, ಬೀದರ್ ಜಿಲ್ಲೆಯಲ್ಲಿಯೂ ಕೋವಿಡ್ನಿಂದ ಸಾವಿರಾರು ಜನರು ಮೃತಪಟ್ಟಿದ್ದಾರೆ. ಕೋವಿಡ್ನಿಂದ ಮೃತಪಟ್ಟವರಿಗೆ 1 ಲಕ್ಷ ರೂಪಾಯಿ ಪರಿಹಾರ ನೀಡುತ್ತೇವೆ ಎಂದು ಸರ್ಕಾರ ಹೇಳಿದೆ. ಆದರೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಕೋವಿಡ್ನಿಂದ ಮೃತಪಟ್ಟವರ ಪಟ್ಟಿಯನ್ನು ಪ್ರಾಮಾಣಿಕವಾಗಿ ನೀಡಬೇಕಾದ ಸರ್ಕಾರ ತಪ್ಪು ಮಾಹಿತಿಯನ್ನು ನೀಡಿದೆ. ಕೊರೋನಾದಿಂದ ಮೃತಪಟ್ಟವರ ಒಂದು ಫೈನಲ್ ಪಟ್ಟಿ ತಯಾರಿಸಿ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಔರಾದ್ನ 500ರಿಂದ 700 ಮನೆಗಳಿರುವ 7 ಮತ್ತು 8ನೇ ವಾರ್ಡ್ನ ಜನರು ನನಗೆ ಒಂದು ಮನವಿ ನೀಡಿದ್ದಾರೆ. ಈ ಜನರಿಗೆ ಓಡಾಡಲು ತೊಂದರೆಯಾಗದಂತೆ ಡಿಸಿ ಹಾಗೂ ಎಸ್ಪಿ ಅವರಿಗೆ ಮಾತನಾಡಿದ್ದೇನೆ. ಸಾರ್ವಜನಿಕರ ಭೂಮಿ ಒತ್ತುವರಿಯಾಗದಂತೆ ನೋಡಿಕೊಳ್ಳಬೇಕು, ಅದನ್ನು ಸರಿಪಡಿಸಬೇಕು ಎಂದು ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ಎಂದರು. ಔರಾದ್ನಲ್ಲಿ ಕಳಪೆ ಮಟ್ಟದ ಕಾಮಗಾರಿಯಾಗಿದೆ ಎಂದು ಕಾರ್ಯಕರ್ತರು ದೂರು ನೀಡಿದರೆ ಅವರ ಮೇಲೆ ರಾಜಕೀಯ ದುರುದ್ದೇಶದಿಂದ ಸುಳ್ಳು ಕೇಸ್ ದಾಖಲಿಸಿ ಹೆದರಿಸುವ ಪ್ರಯತ್ನದ ಜೊತೆಗೆ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ನಿರಂತರವಾಗಿ ನಡೆಯುತ್ತಿದೆ. ಇದನ್ನು ಕಾಂಗ್ರೆಸ್ ಪಕ್ಷ ಪ್ರತಿಭಟಿಸುತ್ತದೆ ಎಂದರು.
ಬಿಜೆಪಿ ಸರ್ಕಾರ ರೈತ ವಿರೋಧಿ ಸರ್ಕಾರವಾಗಿದೆ. ಇವರ ಬಣ್ಣ ತೋರಿಸಿಕೊಟ್ಟಿದ್ದಾರೆ. ಸೋಯಾಬೀನ್ ಬೀಜಕ್ಕಾಗಿ ರೈತರು ಬೀದಿ ಬೀದಿ ಅಲೆಯುತ್ತಿದ್ದಾರೆ. ಆದರೆ ಸಮರ್ಪಕವಾದ ಬೀಜ ವಿತರಣೆ ಕೂಡ ಸರ್ಕಾರ ಮಾಡಿಲ್ಲ ಎಂದು ತಿಳಿಸಿದರು. ಈ ಬಾರಿ ಸೋಯಾಬೀನ್ ಬೆಲೆ ಮಾರುಕಟ್ಟೆಯಲ್ಲಿ ಜಾಸ್ತಿ ಇದೆ. 1,80,000 ಹೆಕ್ಟೇರ್ ಭೂಮಿಯಲ್ಲಿ ರೈತರು ಜಾಸ್ತಿ ಸೋಯಾಬೀನ್ ಬಿತ್ತನೆ ಮಾಡುವ ಸಂಭವವಿದೆ ಎಂದು ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೆ. ಆದರೂ ಕೂಡ ಸರ್ಕಾರ ಬೀಜದ ತಯಾರಿ ಮಾಡಿಕೊಳ್ಳದೆ ರೈತರಿಗೆ ಅನ್ಯಾಯ ಮಾಡಿದೆ. ರೈತರ ಬೆಳೆ ವಿಮೆ ಕೂಡ ಇಲ್ಲಿಯವರೆಗೆ ನೀಡಿಲ್ಲ ಎಂದರು. ಔರಾ ತಾಲೂಕಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆಯಾಗುತ್ತಿದೆ. ಆದರೆ ಇಲ್ಲಿನ ಮುಖಂಡರಿಗೆ ಕಾಳಜಿ ಇಲ್ಲ ಏಕೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಶ್ರೀ ಈಶ್ವರ್ ಖಂಡ್ರೆಯವರು, ಕೊರೋನಾ ನಿಮಿತ್ತ ಓಡಾಡಲು ಆಗುತ್ತಿಲ್ಲ. ಹೀಗಾಗಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ SP ಅವರಿಗೆ ಮಾತನಾಡಿದ್ದೇನೆ. ಡೆಡಿಕೇಟೆಡ್ ಹೆಲ್ಪ್ಲೈನ್ ಆರಂಭಿಸಿ ಹಲ್ಲೆಯಾದವರಿಗೆ ನ್ಯಾಯ ಒದಗಿಸಿಕೊಡಲು ಪ್ರಯತ್ನ ಮಾಡುತ್ತೇನೆ. ಔರಾ ತಾಲೂಕಿನಲ್ಲಿ ಕಾರ್ಯಕರ್ತರಿಗೆ ಸಮಸ್ಯೆ ಬಂದರೆ ಯಾರನ್ನು ಹೇಳಿಕೊಳ್ಳಬೇಕು ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಖಂಡ್ರೆಯವರು, ಅತಿ ಶೀಘ್ರದಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡುತ್ತೇನೆ, ಹೋರಾಟವನ್ನು ರೂಪಿಸುತ್ತೇವೆ ಎಂದರು. ಔರಾ ತಾಲೂಕಿನಲ್ಲಿ ಪ್ರಜಾಪ್ರಭುತ್ವದ ಹೋರಾಟಕ್ಕೆ ಹತ್ತಿಕ್ಕಲು ಯಾರಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಹೋರಾಟಗಳನ್ನು ಹತ್ತಿಕ್ಕಲು ಪ್ರಯತ್ನ ಮಾಡಿದರೆ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷ ಧ್ವನಿ ಎತ್ತುತ್ತದೆ. ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಬಿಜೆಪಿ ಸರ್ಕಾರವನ್ನು ತೊಲಗಿಸಿ ಬೇರು ಸಮೇತ ಕಿತ್ತೆಸೆದು ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಪ್ರಯತ್ನ ಮಾಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಅರ್ಹ ಅಭ್ಯರ್ಥಿಯನ್ನು ಔರಾ ಶಾಸಕ ಸ್ಥಾನಕ್ಕೆ ನಿಲ್ಲಿಸುತ್ತೇವೆ ಎಂದರು. ಇವತ್ತು ನಾನು ಔರಾದ್ಗೆ ಭೇಟಿ ಕೊಟ್ಟಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಈ ಒಂದು 2 ತಿಂಗಳ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಏನೊಂದು ಕೊರೋನಾ ಮಹಾಮಾರಿಯ 2ನೇ ಅಲೆ, ಈ 2ನೇ ಅಲೆಯಿಂದ ಇಡೀ ದೇಶದ ಜನ ತತ್ತರಿಸಿ ಹೋಗಿದ್ರು. ಕರ್ನಾಟಕ ರಾಜ್ಯದ ಜನ ಅಂತೂ ಅಕ್ಷರಶಃ ಇವತ್ತು ನಲ್ಲಿಗೆ ಹೋಗಿದ್ರು. ರಾಜ್ಯ ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರಗಳ ವೈಫಲ್ಯದಿಂದ, ಇವರ ತಪ್ಪಿನಿಂದ, ಇವರ ಒಂದು ಅಧಿಕಾರದ ದಾಹದಿಂದ ತಜ್ಞರ ವರದಿ ಕೊಟ್ಟು ನವೆಂಬರ್ನಲ್ಲಿ ಯಾವುದೇ ರೀತಿಯ ಪೂರ್ವ ಸಿದ್ಧತೆ ಮಾಡಿಕೊಳ್ಳದೆ 2ನೇ ಅಲೆಗೆ ಆಹ್ವಾನ ಕೊಟ್ಟು, ಈ 2ನೇ ಅಲೆಯಲ್ಲಿ ಏನೊಂದು ಸಾವಿರಾರು ಜನ, ದೇಶದಲ್ಲಿ ಲಕ್ಷಾಂತರ ಜನ ಮೃತಪಟ್ಟಿದ್ದಾರೆ, ಕೋಟ್ಯಾಂತರ ಜನ ಈ ಒಂದು ಸೋಂಕಿಗೆ ತಗುಲಿಸಿಕೊಂಡು ಸಂಕಷ್ಟವನ್ನು ಎದುರಿಸಿದ್ದಾರೆ. ಇದಕ್ಕೆಲ್ಲ ಬಿಜೆಪಿಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರವೇ ನೇರವಾಗಿ ಹೊಣೆ ಹೊರಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬೀದರ್ ಜಿಲ್ಲೆಯಲ್ಲಿಯೂ ಸುಮಾರು ಸಾವಿರಾರು ಜನ ಮೃತಪಟ್ಟಿದ್ದಾರೆ. ಸರ್ಕಾರ ಬಹಳ ತಡ ಮಾಡಿ ಆದರೂ ಕೊರೋನಾದಿಂದ ಮೃತಪಟ್ಟವರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಲಕ್ಷ ಯಾವುದಕ್ಕೆ ಸಾಕಾಗುತ್ತೆ? ಮತ್ತೆ ಕನಿಷ್ಠ 5 ಲಕ್ಷ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಇದು ವಿಪತ್ತು ಯಾರಾದರೂ ತನ್ನಿಂದ ಬಂದಿದ್ದಲ್ಲ. ಇದು ಇವತ್ತು ರಾಷ್ಟ್ರೀಯ ವಿಪತ್ತು. ಇಂಥ ಸಂದರ್ಭದಲ್ಲಿ ಸರ್ಕಾರದ ಜವಾಬ್ದಾರಿ ಇದೆ. ಅದರ ಜೊತೆಯಲ್ಲಿ ಈ ಸರ್ಕಾರ ಏನು ಯಾವ ರೀತಿಯಲ್ಲಿ ಮೃತಪಟ್ಟವರ ಸುಳ್ಳು ಲೆಕ್ಕ ಕೊಡ್ತಾ ಇದೆ. ಬೀದರ್ ಬಿಮ್ಸ್ ಆಸ್ಪತ್ರೆಯಲ್ಲಿ 1000 ಜನ ಮೃತಪಟ್ಟರೆ ದಾಖಲೆಯಲ್ಲಿ ಇವತ್ತು 200-300 ಜನ ಇರ್ತಾರೆ. ಇವತ್ತು ಕೊರೋನಾ ಮಹಾಮಾರಿ ಇದ್ದ ಕಾರಣ, ಲಾಕ್ಡೌನ್ ಇದ್ದ ಕಾರಣ ಬಹಳಷ್ಟು ಜನರಿಗೆ ಸಂಚಾರ ಮಾಡಲಿಕ್ಕೆ, ಓಡಾಡಲಿಕ್ಕೆ ಬಹಳಷ್ಟು ತೊಂದರೆ ಆಗಿದೆ. ದೂರವಾಣಿ ಮುಖಾಂತರ ನನಗೆ ಫೋನ್ ಮಾಡಿದ್ದಾರೆ. ನಾನು SP ಅವರಿಗೆ ಮಾತನಾಡಿದ್ದೇನೆ, ಸಂಬಂಧಪಟ್ಟವರಿಗೆ ಮಾತನಾಡ್ತಾ ಇದ್ದೇನೆ. ಮತ್ತು ಈಗ ಯಾರಿಗೆ ಹಲ್ಲೆ ಆಗಿದೆ ಅವರಿಗೆ ಒಳ್ಳೆಯ ರೀತಿಯಿಂದ ಚಿಕಿತ್ಸೆ ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ. ವೈದ್ಯರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಇದನ್ನು ಮುಂದುವರಿಸ್ಕೊಂಡು ಹೋಗಿ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾರೆ. ಏನೇ ಸರ, ಇಲ್ಲಿ ಅವರ ತಲಕದಲ್ಲಿ ಕಾಂಗ್ರೆಸ್ ಮುಖಂಡರು ಇಲ್ಲ. ಎಲ್ಲ ಇನ್ನೂ ನೋಡ್ತಾ ಇದ್ದೀವಿ, ನಿಮಗೆಲ್ಲ ಗೊತ್ತಾಗ ಪ್ರತಿಯೊಂದು ಒಂದು ಸಿಚುವೇಶನ್ ಫಂಕ್ಷನ್ ಎಲೆಕ್ಷನ್ ಬರ್ತಾರೆ, ಎಲೆಕ್ಷನ್ ಟೈಮ್ನಾಗ ಬರ್ತಾರೆ, ಊರಾಗ ಬಿಡ್ತಾರೆ, ಎಲೆಕ್ಷನ್ ಟೈಮ್ನಾಗ ಬರ್ತಾರೆ, ಊರಾಗ ಬಿಡ್ತಾರೆ. ಶಾಶ್ವತವಾದ ನಾಯಕರು ಬೇಕಾಗಿದೆ ಅದರಲ್ಲಿ. ಕಾರ್ಯಕರ್ತರು ನಿಮ್ಮಲ್ಲಿ ವೋಟರ್ ಸರ ನಾವು ಹೇಳಿದ್ದಂಗೆ ಕಾಂಗ್ರೆಸ್ನ ಅಭಿಮಾನಿಗಳಿದ್ದಾರೆ, ಕಾಂಗ್ರೆಸ್ನ ಮತದಾರರಿದ್ದಾರೆ, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಹೋರಾಟ ಮಾಡುವಂಥವ್ರು ಇದ್ದಾರೆ. ಈ ನಾಯಕತ್ವದ ಏನು ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ವರಿಷ್ಠರ ಗಮನದಲ್ಲಿದೆ. ಯಾರು ಮುಂದೆ ಬಂದು ಕಾಂಗ್ರೆಸ್ ಪಕ್ಷದ
ಏನು ನಮ್ಮ ತತ್ವ ಸಿದ್ಧಾಂತಗಳಿದ್ದಾವೆ ಅದೆಲ್ಲವನ್ನು ತೆಗೆದುಕೊಂಡು ಸಂಘಟನೆ ಯಾರು ಮಾಡ್ತಾರೆ ಆ ಸಂಘಟನೆ ಮಾಡುವಂಥ ಮುಖಂಡರಿಗೆ ಇವತ್ತು ಪ್ರೋತ್ಸಾಹ ಕೊಟ್ಟು ಈ ಕಾಂಗ್ರೆಸ್ ಪಕ್ಷವನ್ನು ಬೇರು ಮಟ್ಟದಲ್ಲಿ ಬಲವರ್ಧನೆ ಮಾಡಲಿಕ್ಕೆ ನಾನು ಖುದ್ದಾಗಿ ಇಲ್ಲಿ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಪ್ರವಾಸ ಮಾಡುವನಿದ್ದೇನೆ. ಈ ಒಂದು ತಿಂಗಳು ಹೋದ ಮೇಲೆ ಇವತ್ತು ಔರಾದ ತಾಲೂಕಿನಾದ್ಯಂತ ಸಂಚಾರ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಪುನಶ್ಚೇತನಗೊಳಿಸ್ತೀವಿ ಮತ್ತು ಬಲವರ್ಧನೆಯನ್ನು ಮಾಡ್ತೇವೆ. ಮುಂದಿನ ಎಲ್ಲ ಒಂದು ಹೋರಾಟಗಳಿಗೆ ಸಜ್ಜಾಗ್ತವೆ. ಈಗ ಹಳ್ಳಿಯಲ್ಲಿ ಪ್ರತಿಯೊಂದು ಜನ ಠಾಣೆಗೆ ಬರ್ತಿಲ್ಲ ಸರ್. ಈಗ ಇದು ನೋಡ್ರಿ, ಕಾಂಗ್ರೆಸ್ ಒಂದು ಮಣ್ಣಿನ ದಿವಸ 2-3 ಮೇಲೆ ಹಲ್ಲೆ ಆಗ್ಯದ ಅಂತೇಳಿ ಅವರು ಠಾಣೆಗೆ ಬಂದಾರೆ. ಕೆಲವೊಂದು ಜನ ಪ್ರತಿಯೊಂದು ನಮ್ಮ ನಾಯಕ ಹೋಗಿ ಯಾರಿಗೆ ಹೇಳ್ತಾರೆ ಅಂತೇಳಿ ಯಾರು ಠಾಣೆಗೆ ಬರ್ತಿಲ್ಲ. ಅಲ್ಲ, ಅದಕ್ಕೆ ಇಲ್ಲಿ ಒಂದು ಡೆಡಿಕೇಟೆಡ್ ಹೆಲ್ಪ್ ಲೈನ್ ಮಾಡ್ತೀವಿ. ಒಂದು ವಾರ ಒಳಗಾಗಿ ಒಂದು ಡೆಡಿಕೇಟೆಡ್ ಹೆಲ್ಪ್ ಲೈನ್ ಮಾಡಿ ಅದಕ್ಕೆ ಒಂದು 4 ಜನರು ಕೂಡಿಸಿ ಕಾಂಗ್ರೆಸ್ ಪಕ್ಷ ಮಾನಿಟರ್ ಮಾಡಿ ಯಾವುದೇ ನಮ್ಮ ಕಾರ್ಯಕರ್ತರಿರ್ಬೋದು, ಸಾರ್ವಜನಿಕರಿರ್ಬೋದು, ಬಡವರಿರ್ಬೋದು, ಎಲ್ಲ ಅನ್ಯಾಯ ಆಗ್ತದೆ, ಎಲ್ಲಿ ಇವತ್ತಿನ ದಿವಸ ಅವ್ರ ಮೇಲೆ ದಾಳಿ ಆಗಲಿ ಮತ್ತೊಂದಾಗಲಿ ಏನೇ ಆದರೂ ಅಥವಾ ಯಾವ ಸೌಲಭ್ಯಗಳು ಸಿಗುವಂಥದ್ದಿರ್ಬೋದು, ಅವರಿಗೆ ಏನು ಸರ್ಕಾರದ ಕಾರ್ಯಕ್ರಮಗಳಿದ್ದಾವೆ ಅನುಷ್ಠಾನ ಮಾಡುವಂಥದ್ರಲ್ಲಿ ಲೋಪದೋಷ ಆಗ್ತದೆ, ಭ್ರಷ್ಟಾಚಾರ ಆಗ್ತದೆ, ಅವೆಲ್ಲ ವಿಷಯಗಳ ಬಗ್ಗೆ ಇವತ್ತು ಕ್ರಮ ತೆಗೆದುಕೊಳ್ಳಲಿಕ್ಕೆ ಒಂದು ಶಾಶ್ವತವಾದಂಥ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷ ವತಿಯಿಂದ ಮಾಡ್ತಾರೆ. ಅಂಥ ಸಮಸ್ಯೆ ಬಂದರೆ ಲೋಕಂತ ಯಾರಿಗೆ ಹೇಳ್ಬೇಕು ಸರ್? ಅದಕ್ಕೆ ಈಗಲೇ ಹೇಳಿದೆ ನಾನು. ಇವಾಗ ಬ್ಲಾಕ್ ಅಧ್ಯಕ್ಷರಿದ್ದಾರೆ, ನಮ್ಮದು ಇವತ್ತು ಪುರಸಭೆ ಸದಸ್ಯರುಗಳಿದ್ದಾರೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಿದ್ದಾರೆ, ಇವತ್ತು ಇನ್ನೂ ಅನೇಕ ಜನ ಪ್ರಮುಖ ಮುಖಂಡರುಗಳು, ಹೋರಾಟಗಾರರೆಲ್ಲ ಇದ್ದಾರೆ. ಅವರೆಲ್ಲರೂ ಸ್ಪಂದನೆ ಮಾಡ್ತಾ ಇದ್ದಾರೆ, ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೆ. ಹೌದು, ಸ್ವಲ್ಪ ಸಂಘಟಿತವಾಗಿ ಮಾಡುವಂಥದ್ದು ಅವಶ್ಯಕತೆ ಇದೆ. ಆ ಸಂಘಟನೆಗಾಗಿ ಮುಂಬರುವಂಥ ದಿನಮಾನಗಳಲ್ಲಿ ಸಭೆಗಳನ್ನು ಮಾಡಿ ಎಲ್ಲರನ್ನು ಒಗ್ಗೂಡಿಸಿ ಹೋರಾಟವನ್ನು ರೂಪಿಸ್ತಾರೆ. ಸರ್, ಈಗ ಹೋರಾಟಗಾರಿಗೆ ಹತ್ತಿಕ್ಕುವಂಥ ಕೆಲಸ ಈಗ ನಡೀತದೆ, ಅದ್ರ ಬಗ್ಗೆ ಯಾರೂ ಗೊತ್ತಿಲ್ಲ. ಅದಕ್ಕೆ ಹೇಳಿದೆ, ಯಾರೂ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಏನು ನ್ಯಾಯಯುತವಾದಂಥ ಹೋರಾಟಗಳಿಗೆ ಅಥವಾ ಅಭಿಪ್ರಾಯ ಭೇದಗಳಿದ್ದಂಥದ್ದು ವ್ಯಕ್ತಪಡಿಸಲಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಅದನ್ನು ಇವತ್ತು ದನಿ ಹತ್ತಿಕ್ಕಬೇಕು ಅನ್ನೋಂಥದ್ದಕ್ಕೆ ಸಾಧ್ಯವಿಲ್ಲ. ಅದರ ವಿರುದ್ಧ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡುತ್ತಾ ಬಂದಿದೆ. ನಾವು ಧ್ವನಿ ಎತ್ತೀವಿ ಮತ್ತು ಅದನ್ನು ಯಾರು ಈ ಥರ ಮಾಡ್ತಾರೆ ಅಂಥವ್ರಿಗೆ ಪಾಠ ಕಲಿಸುವಂಥ ಒಂದು ಕೆಲಸ ಮಾಡ್ತೀವಿ. ಸರ್, ಹೋರಾಟ ಮಾಡಿದ ಇಬ್ಬರು ಪ್ರಕರಣ ದಾಖಲು ಮಾಡೋದು, ಅವ್ರು ಬೀಜ ಕೇಳಿದ್ರು, ಇನ್ನೊಬ್ಬರು ಏನೋ ಅದೇ ನೋಡ್ತಾ ಇದ್ವಿ. ಅದ್ರ ಬಗ್ಗೆ ನಾನು ಮಾತಾಡಿದ್ದೇನೆ, ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ, ಸುಳ್ಳು ಕೇಸ್ ಹಾಕುವಂಥದ್ದು ಬೇಡ ಅಂತ ಹೇಳಿದ್ದೇನೆ. ಮತ್ತು ಅದ್ರ ಬಗ್ಗೆ ಇದೇ ರೀತಿ ಮುಂದುವರೆದರೆ ಹೋರಾಟವನ್ನು ಮಾಡ್ತೀವಿ. ನಿಮ್ಮ ಅಭಿಮಾನಿಗಳು ಭಾವಿ ಮುಖ್ಯಮಂತ್ರಿಗಳಂತ ಇಲ್ಲ ನೋಡಿ, ಇವತ್ತು ನಾವೆಲ್ಲ ಇನ್ನೂ ಪಕ್ಷದಲ್ಲಿ ಬೆಳೀತಾ ಇದ್ದೀವಿ. ನಮ್ಮಲ್ಲಿ ಅನೇಕ ಜನ ಹಿರಿಯ ಮುಖಂಡರಿದ್ದಾರೆ, ಇನ್ನೂ ನಮಗೆ ವಯಸ್ಸಿದೆ. ಹೀಗಾಗಿ ಮುಖ್ಯಮಂತ್ರಿ ಆಗುವಂಥವ್ರು, ಅರ್ಹರಿದ್ದಂಥವ್ರು ಬಹಳಷ್ಟು ಜನ ಇದ್ದಾರೆ. ಸಾಮೂಹಿಕ ನಾಯಕತ್ವದಲ್ಲಿ ನಾವು ಮುಂದುವರೆದು ಬರಿತಾ ಇದ್ದೀವಿ. ಮತ್ತು ಇವತ್ತು ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಪ್ರಪ್ರಥಮವಾಗಿ ಈ ಒಂದು ಜನ ವಿರೋಧಿ, ರೈತ ವಿರೋಧಿ, ಬಡವರ ವಿರೋಧಿ BJP ಸರ್ಕಾರವನ್ನು ಬುಡ ಸಮೇತ ಕಿತ್ತು ಹಾಕುವಂಥದ್ದು. BJP ಸರ್ಕಾರ ಇವತ್ತು ತೊಲಗಿಸಿ ಮತ್ತೆ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ತರ್ತೀವಿ. ಅವಾಗ ಎಲ್ಲರೂ ಅಧಿಕಾರದಲ್ಲಿ ಇದ್ದಂಗೆ, ಸಾರ್ವಜನಿಕರೆಲ್ಲರೂ ಇಟ್ಕೊಂಡು ನಾನು ಎಂಬಂಥ ಪ್ರಶ್ನೆ ಇಲ್ಲ. ಬರುವ MLA ಎಲೆಕ್ಷನ್ ಕ್ಯಾಂಡಿಡೇಟ್ ಒಳ್ಳೆ ಅಭ್ಯರ್ಥಿಗೆ ಕೊಡ್ತೀವಿ ನಾವು. ಈ ಒಂದು ಪ್ರತಿ ಸಲ ಔರಾದ ಮತಕ್ಷೇತ್ರದ ಏನು ಜನತೆಗೆ ಸದಾ ಒಂದು ಒಳ್ಳೆ ರೀತಿಯಿಂದ ಸೇವೆ ಮಾಡುವಂಥವ್ರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈಷ್ಣೋದೇವಿ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಮಾತೇಶ್ವರಿ ಗೋಶಾಲೆ ಉದ್ಘಾಟನೆ. ಗೋ ರಕ್ಷಣಾ ಕಾರ್ಯ ಮಾಡುತ್ತಿರುವ ಟ್ರಸ್ಟ್ನ ಕಾರ್ಯ ಶ್ಲಾಘನೀಯ. ಡಾಕ್ಟರ್ HD ನಾರಾಯಣಸ್ವಾಮಿ. ಕಲ್ಯಾಣ ಕರ್ನಾಟಕ ಕೃಷಿ ಅಧಿಕಾರಿಗಳ ಸಂಘದ ವತಿಯಿಂದ ಬೀದರ್ ಜಂಟಿ ಕೃಷಿ ನಿರ್ದೇಶಕರನ್ನ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ಸಾಮೂಹಿಕ ರಜೆ ಮೂಲಕ ಪ್ರತಿಭಟನೆ. ಅವರ ಮಾನಸಿಕ ಕಿರುಕುಳ ತಡೆಯಲು ಆಗುತ್ತಿಲ್ಲ. ರಾಜೇಂದ್ರ ಕುಮಾರ್ ಗಂದಗೆ. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ ಗೌರವ ಸನ್ಮಾನ. ಕೋವಿಡ್ ನಿಯಂತ್ರಣ, ವ್ಯಾಕ್ಸಿನ್ ಕೊಡಿಸುವುದರಲ್ಲಿ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ದೊಡ್ಡದಾಗಿದೆ. ರಾಮಚಂದ್ರನ್ ಆರ್. ವಟ್ ಸಾವಿತ್ರಿ ಹುಣ್ಣಿಮೆ ನಿಮಿತ್ತ ನಗರದ ರಾಮ ಮಂದಿರದಲ್ಲಿ ಮಹಿಳೆಯರಿಂದ ಪೂಜೆ. ಪತಿಯ ಆಯುಷ ವೃದ್ಧಿಸಲು ಪೂಜೆ ಮಾಡಲಾಗುತ್ತಿದೆ. ಸಂಧ್ಯಾ ಬೋರಾಳ್ಕರ್. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಹಾಲಹಳ್ಳಿ ಸ್ನಾತಕೋತ್ತರ ಕೇಂದ್ರದಲ್ಲಿ ವಿಶ್ವ ಪರಿಸರ ದಿನ ಆಚರಣೆ. ಸಸಿ ನೆಟ್ಟು ಪರಿಸರ ಉಳಿಸುವ ಕಾಳಜಿ ತೋರಬೇಕಾಗಿದೆ. ಯೋಗೇಶ್ ಎಂಬಿ. 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಔರಾದ್ ಪಟ್ಟಣದಲ್ಲಿ ಕಳಪೆ ಹೈಮೋಸ್ಟ್ ಬಲ್ಬ್ ಅಳವಡಿಕೆ. 3 ತಿಂಗಳಲ್ಲಿ ಕೆಟ್ಟು ನಿಂತ ಹೈಮೋಸ್ಟ್ ಬಲ್ಬ್ಗಳು. ಶರಣಪ್ಪ ಪಾಟೀಲ್ ಆಕ್ರೋಶ.
ನಾಗೂರ ಎಂ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜ್ಕುಮಾರ್ ಮಾನೂರಿಯವರ ಮಕ್ಕಳ ಜನ್ಮದಿನವನ್ನು ಸಸಿ ನೆಡುವುದರ ಮುಖಾಂತರ ಆಚರಣೆ. ಮಕ್ಕಳಿಗೆ ಶುಭ ಕೋರಿದ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿ. ಹುಮನಾಬಾದ್ನಲ್ಲಿ ಉತ್ಸಾಹದ ಕಾರ ಹುಣ್ಣಿಮೆ ಆಚರಣೆ. ನೇಗಿಲ ಯೋಗಿಯಿಂದ ಅಲಂಕೃತ ಜೋಡೆತ್ತುಗಳ ಸಂಭ್ರಮದ ಮೆರವಣಿಗೆ, ಪಟಾಕಿ ಸಿಡಿಸಿ ಸಂಭ್ರಮಪಟ್ಟ ರೈತರು. ಔರದ್ ಪ್ರವಾಸಿ ಮಂದಿರದಲ್ಲಿ ಭಾಲ್ಕಿ ಶಾಸಕರಿಂದ ಪತ್ರಿಕಾಗೋಷ್ಠಿ. ಬಿಜೆಪಿ ಅಧಿಕಾರ ದಾಹದಿಂದ ಕೋವಿಡ್ 2ನೇ ಅಲೆಯಲ್ಲಿ ಸಾವಿರಾರು ಜನರ ಸಾವು. ಈಶ್ವರ್ ಖಂಡ್ರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.